ಹಲೋ ಗೆಳೆಯರಿ, ನಮ್ಮ ಲಾಯ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ಜನವರಿ 25, 2026 ದಿ ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು. ಇವತ್ತಿನ ಒಂದು ಚರ್ಚೆಯಲ್ಲಿರ್ತಕ್ಕಂಥ ಮೊದಲನೇ ಆರ್ಟಿಕಲನ್ನು ನೋಡುವಂಥದ್ದಾದರೆ, ಕ್ಯಾನ್ ಇಂಡಿಯಾ ಎಲಿಮಿನೇಟ್ ಮಲೇರಿಯಾ ಬೈ 2030 ಅನ್ನುವಂಥದ್ದಾಗಿ ಕಾಣ್ಬೋದು. FAQ ಸೆಕ್ಷನ್ನಲ್ಲಿ ಈ ಒಂದು ಆರ್ಟಿಕಲನ್ನು ಮೆನ್ಷನ್ ಮಾಡಿದ್ದಾರೆ. ಸೊ ಭಾರತದಲ್ಲಿ ಮಲೇರಿಯಾವನ್ನು ಎಲಿಮಿನೇಟ್ ಮಾಡಲಿಕ್ಕೆ ಸಾಧ್ಯತೆ ಇದೆನಾ ಅನ್ನುವಂಥ ಒಂದು ಪ್ರಶ್ನೆಗೆ ಉತ್ತರವಾದರೆ ಅಚೀವಬಲ್ ಟಾರ್ಗೆಟ್ ಅಂತಲೇ ಈ ಒಂದು ಆರ್ಟಿಕಲಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಯಾವ ರೀತಿಯಾಗಿ ನಾವು ಪ್ರಸ್ತುತವಾಗಿ ಒಂದು ಚಾಲೆಂಜಸನ್ನು ಫೇಸ್ ಮಾಡ್ತಾ ಇದ್ದೀವಿ ವೆನ್ ಇಟ್ ಕಮ್ಸ್ ಟು ದಿ ಇರಾಡಿಕೇಷನ್ ಆಫ್ ಮಲೇರಿಯಾ, ಸರಿಯಾದಂತಹ ಒಂದು ಮೊಮೆಂಟಮನ್ನು ಕ್ಯಾಚ್ ಮಾಡೋದ್ರ ಮುಖಾಂತರ ನಾವು ಟಾರ್ಗೆಟನ್ನು ರೀಚ್ ಮಾಡಬಹುದು ಅಂತ. ಸೊ ಈ ಒಂದು ಮಲೇರಿಯಾವನ್ನು ಹೋಗಲಾಡಿಸ್ತಕ್ಕಂಥ ಹಂತದಲ್ಲಿ ಏನು ಚಾಲೆಂಜಸನ್ನು ನಾವು ಕಾಣ್ತಾ ಇದ್ದೀವಿ, ಯಾವ ರೀತಿಯಾದಂಥ ಪ್ರೋಗ್ರೆಸ್ಸನ್ನು ಹೊಂದಿದ್ದೀವಿ ಅಂತ ಗಮನ ಹರಿಸುವಂಥದ್ದು. ಟೋಟಲ್ ಆಗಿರುವಂತಹ ಒಂದು ಗೋಲ್ ಸೆಟ್ ವೆನ್ ಇಟ್ ಕಮ್ಸ್ ಟು ದ ಮಲೇರಿಯಾ ಅಂತಂದರೆ, ಇಂಡಿಜಿನಸ್ಲಿ ಇರ್ತಕ್ಕಂತಹ ಮಲೇರಿಯಾ ಕೇಸಸ್ಗಳನ್ನು ದೇಶಾದ್ಯಂತ ಹೋಗಲಾಡಿಸ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ. ಸೊ ನಮ್ಮ ದೇಶದಲ್ಲಿರುವಂಥ ಎಲ್ಲ ಮಲೇರಿಯಾ ಕೇಸಸನ್ನು ಕಡಿಮೆ ಮಾಡಬೇಕು 2030 ಈ ಒಂದು ಟಾರ್ಗೆಟ್ ಇದೆ. ಟೋಟಲ್ ಆಗಿರ್ತಕ್ಕಂಥ ಒಂದು ಟಾರ್ಗೆಟ್. ಭಾರತನೂ ಸಹ ಒಂದು ಇಂಟರೀಮ್ ಟಾರ್ಗೆಟನ್ನು ಹಾಕ್ಕೊಂಡಿದೆ. 2030 ಒಳಗಡೆ ನಾವು ಏನು ಮಾಡಬೇಕಾಗಿದೆ, ಟ್ರಾನ್ಸ್ಮಿಷನನ್ನು ಇಂಟ್ರಪ್ಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಸೊ ಇಂಟರೀಮ್ ಟಾರ್ಗೆಟ್ ಅಂತ ಬಂದಾಗ 2027 ಎಲ್ಲ ಸ್ಟೇಟ್ಸ್ಗಳಲ್ಲೂ ಹಾಗೂ ಎಲ್ಲ ಯೂನಿಯನ್ ಟೆರಿಟರೀಸ್ಗಳಲ್ಲೂ ಈ ಒಂದು ಇಂಡಿಜಿನಸ್ ಟ್ರಾನ್ಸ್ಮಿಷನ್ ಏನಾಗ್ತಾ ಇದೆಯಲ್ಲ ಮಲೇರಿಯಾ, ಅದನ್ನು ಇಂಟರಪ್ಟ್ ಮಾಡಬೇಕು, ಕಂಪ್ಲೀಟಾಗಿ ಅದನ್ನು ತಡೆಗಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲಿ ಟಾರ್ಗೆಟನ್ನು ಹಾಕ್ಕೊಂಡಿದೆ. ಇದು ನಮಗೆ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್ ವೆನ್ ಇಟ್ ಕಮ್ಸ್ ಟು ದ ಪ್ರಿಲಿಮ್ಸ್ ಪಾಯಿಂಟ್. ನ್ಯಾಷನಲ್ ಲೆವೆಲಲ್ಲಿ ಒಂದು ಫ್ರೇಮ್ವರ್ಕನ್ನು ತೊಗೊಂಬಂದಿದ್ದಾರೆ ವೆನ್ ಇಟ್ ಕಮ್ಸ್ ಟು ದ ಮಲೇರಿಯಾ ಎಲಿಮಿನೇಷನ್. ನ್ಯಾಷನಲ್ ಫ್ರೇಮ್ವರ್ಕ್ ಫಾರ್ ಮಲೇರಿಯಾ ಎಲಿಮಿನೇಷನ್ ಅಂತ ಹೇಳ್ಬೋದು. ಇದರ ಒಂದು ಟೈಮ್ ಲೈನ್ 2016 to 2030 ಇದು ನಿಮಗೆ ಕ್ಲಿಯರಾಗಿ ಗೊತ್ತಿರಲಿ. ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ನಡಿಯಲ್ಲಿ ಈ ಒಂದು ಎಲಿಮಿನೇಷನ್ ಪ್ರೋಗ್ರಾಮನ್ನು ಹಾಕ್ಕೊಂಡಿದ್ದೀವಿ ಅಂತ ಗಮನ ಹರಿಸ್ಬೋದು. ಇಲ್ಲಿ ತನಕ ಇರುವಂಥ ಒಂದು ಪ್ರೋಗ್ರೆಸ್ಸನ್ನೇ ಗಮನ ಹರಿಸುವಂಥದ್ದಾದರೆ, ನಿಯರ್ಲಿ 80% ಮಲೇರಿಯಾ ಕೇಸಸ್ಗಳನ್ನು ನಾವು ರಿಡಕ್ಷನ್ ಮಾಡಿದ್ದೀವಿ. ಈವನ್ ಡೆತ್ತನ್ನು ಸಹ ರಿಡಕ್ಷನ್ ಮಾಡಿದ್ದೀವಿ 2015 2023 ಈ ಒಂದು ಟೈಮ್ ಲೈನ್ ನಡಿಯಲ್ಲಿ ರಿಡಕ್ಷನ್ ಆಗಿದೆ ಅಂತ. ಕೇಸಸ್ಗಳಲ್ಲಿ ಸಹ ಕಡಿಮೆ ಆಗಿದೆ, ಡೆತ್ತಲ್ಲೂ ಸಹ ಕಡಿಮೆ ಆಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಕೆಲವು ಸ್ಟೇಟ್ಸ್ ನಡಿಯಲ್ಲಿ ಹೈ ಬರ್ಡನ್ ಇತ್ತು, ಅದನ್ನು ಸಹ ಕಡಿಮೆ ಆಗಿದೆ. ಮೊದಲು 2015 ಕಂಪೇರ್ ಮಾಡಿದಾಗ 10 ಸ್ಟೇಟ್ಸ್ನಲ್ಲಿ ಹೆಚ್ಚು ಬರ್ಡನ್ ಇರತಕ್ಕಂಥ ಕಂಡೀಷನ್, ಇವಾಗ 2023 ಅಂತ ರೆಡ್ಯೂಸ್ ಮಾಡಿದಾಗ 2 ಸ್ಟೇಟ್ಸಲ್ಲಿ ಮಾತ್ರ ಹೈ ಬರ್ಡನ್ ಸ್ಟೇಟ್ ಅಂತ ಡಿಕ್ಲರೇಷನ್ ಮಾಡಿರೋದಾಗಿ ನಾವು ನೋಡ್ತಾ ಇದ್ದೀವಿ. ಅಂದರೆ ಆ್ಯನ್ಯುವಲ್ ಬೇಸಿಸ್ ಮೇಲೆ ಈ ಒಂದು ಮಲೇರಿಯಿಂದ ಆಗ್ತಕ್ಕಂಥ ಒಂದು ಇನ್ಫೆಕ್ಷನ್ನ ಗಮನ ಹರಿಸುವಂಥದ್ದು. ಭಾರತದಲ್ಲಿ ಈ ಒಂದು ಮಲೇರಿಯಾ ವಿರುದ್ಧ ಹೋರಾಡಲಿಕ್ಕೆ ಸ್ಟ್ರಾಟಜೀಸ್ಗಳನ್ನು ಸಹ ತೊಗೊಂಬಂದಿದ್ದಾರೆ ಅಂತ ಹೇಳ್ಬೋದು. ಯೂನಿವರ್ಸಲ್ ಲೆವೆಲಲ್ಲಿ ಒಂದು ಟೆಸ್ಟಿಂಗನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಆಸ್ಪೆಕ್ಟ್ ಅಂತ ಬಂದಾಗ ಟೆಸ್ಟಿಂಗ್ ಮೇಲೆ ಹೆಚ್ಚು ಫೋಕಸನ್ನು ಮಾಡಿದ್ದಾರೆ. ಯೂನಿವರ್ಸಲ್ ಆಗಿ ಎಲ್ಲರಿಗೂ ಸಹ ಟೆಸ್ಟಿಂಗ್ ಅವೈಲೇಬಲ್ ಇರುವಂತೆ ಟ್ರೈಬಲ್ ಗ್ರೂಪ್ಗೆ ಫೋಕಸ್ ಮಾಡೋದಾಗಲಿ, ಫಾರೆಸ್ಟ್ ಏರಿಯಾ, ಮೈಗ್ರೆಂಟ್, ಕನ್ಸ್ಟ್ರಕ್ಷನ್ ಪಾಪ್ಯುಲೇಷನ್, ಈ ರೀತಿಯಾಗಿ ಹಲವಾರು ಜನರಿಗೆ ಸಂಬಂಧಪಟ್ಟಂಥ ಒಂದು ಟೆಸ್ಟಿಂಗ್ ಫೆಸಿಲಿಟೀಸನ್ನು ಎನ್ಹಾನ್ಸ್ ಮಾಡಿದ್ದಾರೆ ಅಂತ ನೋಡ್ಬೋದು. ಟೆಸ್ಟಿಂಗ್ ಆದ ಮೇಲೆ ಅವರನ್ನು ಟ್ರೀಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ಟ್ರೀಟ್ಮೆಂಟ್ ಹಂತದಲ್ಲೂ ಸಹ ಫೋಕಸ್ ಮಾಡುವಂಥದ್ದಾದರೆ ಪರ್ಟಿಕ್ಯುಲರ್ಲಿ ಒಂದು ಪ್ಲಾಸ್ಮೋಡಿಯಂ ಫಾಲ್ಸಿಪ್ಯಾರಮ್ ಆಗಿರ್ಬೋದು ಅಥವಾ ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್ ಆಗಿರ್ಬೋದು, ಡಿಫ್ರೆಂಟ್ ವೇರಿಯಂಟ್ ಆಧಾರದ ಮೇಲೆ ಡಿಫ್ರೆಂಟ್ ರೀತಿಯಾದಂಥ ಒಂದು ಟ್ರೀಟ್ಮೆಂಟನ್ನು ಕೊಡ್ತಾ ಬರ್ತಾ ಇರೋದಾಗಿ ನೋಡ್ಬೋದು. ಕ್ಲೋಸ್ ಆಗಿರ್ತಕ್ಕಂಥ ಒಂದು ಮಾನಿಟರಿಂಗನ್ನು ಮಾಡಿದ್ದಾರೆ, ಸರಿಯಾದಂಥ ಒಂದು ಮೆಡಿಸನ್ನ ತೆಗೆದುಕೊಳ್ತಾರೆ ಇಲ್ಲೋ ಅನ್ನುವಂಥ ನಿಟ್ಟಿನಲ್ಲಿ. ಸೊ ವೆರಿ ನಿಯರೆಸ್ಟ್ ಆಧಾರದ ಮೇಲೆ ಒಂದು ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇದಾದ ಮೇಲೆ ಅವರು ಒಂದು ಟ್ರ್ಯಾಕಿಂಗನ್ನು ಮಾಡ್ತಾರೆ, ಕಂಪ್ಲೀಟಾಗಿ ಅದು ಎಷ್ಟರ ಮಟ್ಟಿಗೆ ಇನ್ಫೆಕ್ಷನ್ನ ಕಾಸ್ ಮಾಡ್ತಾ ಇದೆ, ಒಂದು ರಿಪೋರ್ಟಿಂಗನ್ನು ಡೇ ಟು ಡೇ ಬೇಸಿಸ್ ಮೇಲೆ ವಿದಿನ್ 1 ಡೇಸಲ್ಲಿ ರಿಪೋರ್ಟನ್ನು ಸಹ ಪ್ರೊವೈಡ್ ಮಾಡ್ತಾರೆ. ಆ ಒಂದು ಕೇಸ್ಗೆ ಸಂಬಂಧಪಟ್ಟಂಥ ಸರಿಯಾದಂಥ ಇನ್ವೆಸ್ಟಿಗೇಷನ್ಸನ್ನು ಮಾಡುವಂಥದ್ದಾಗಲಿ, ಯಾವ ರೀತಿಯಾಗಿ ಬಾಡಿ ರೆಸ್ಪಾನ್ಸ್ ಮಾಡ್ತಾ ಇದೆ ಎಲ್ಲವನ್ನು ಸಹ ಐಡೆಂಟಿಫೈ ಮಾಡಿದ್ದಾರೆ. ಹಾಗಾಗಿ ನಾವು ಸರಿಯಾದಂಥ ಒಂದು ರಿಸಲ್ಟನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಸೊ ಭಾರತ ರಿಯಲಿಸ್ಟಿಕಲಿ ಟಾರ್ಗೆಟನ್ನು ರೀಚ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಬಿಕಾಸ್ ಇವಾಗ ಆಲ್ರೆಡಿ ಮಾಡ್ತಾ ಇರುವಂತಹ ಒಂದು ಸ್ಟ್ರಾಟಜಿ ನಡಿನಲ್ಲಿ ಸ್ಟ್ರಾಂಗ್ ಆಗಿರ್ತಕ್ಕಂತಹ ಸರ್ವಿಲೆನ್ಸ್ ಆರ್ಕಿಟೆಕ್ಚರನ್ನು ನಾವು ಹೊಂದಿದ್ದೇವೆ ಅಂತ ಹೇಳ್ಬೋದು. ಹಾಗೂ ಕೆಟಗರಿ ವೈಸ್ ಟಾರ್ಗೆಟನ್ನು ಮಾಡ್ತಾ ಇದ್ದೀವಿ, ಯಾವ ರೀತಿ ಅಂತ ವೇರಿಯಂಟ್ ಇದೆ ಅದರ ಆಧಾರದ ಮೇಲೆ ನಾವು ಟಾರ್ಗೆಟನ್ನು ಮಾಡ್ತಾ ಇದ್ದೀವಿ ಅಂತ ಆಗಿರ್ಬೋದು. ಹಾಗೂ ಕಮ್ಯುನಿಟಿ ಬೇಸ್ಡ್ ಅಪ್ರೋಚನ್ನು ಸಹ ನಾವಿಲ್ಲಿ ಹೊಂದಿದ್ದೀವಿ. ಸೊ ಎಲ್ಲ ಗ್ರೂಪ್ಗೂ ಸಹ ಬೇಕಾಗ್ತಕ್ಕಂಥ ಒಂದು ಟೆಸ್ಟಿಂಗ್ ಫೆಸಿಲಿಟಿಯನ್ನು ಕಮ್ಯುನಿಟಿ ಬೇಸ್ಡ್ ಡೆಲಿವರಿ ಆಗ್ತಾ ಇದೆ. ಅಂದರೆ ಸರ್ವಿಸ್ ಡೆಲಿವರಿಗೆ ಸಂಬಂಧಿಸಿದಂತೆ ನಾವು ಗಮನ ಹರಿಸ್ಬೋದು. ಮತ್ತು ಫೈನಾನ್ಷಿಯಲ್ ಕಮಿಟ್ಮೆಂಟು ಸಹ ಒಂದು ಲೆವೆಲಲ್ಲಿ ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಅಂದರೆ ಸಸ್ಟೈನ್ಡ್ ಆಗಿರ್ತಕ್ಕಂಥ ಒಂದು ಫೈನಾನ್ಷಿಯಲ್ ಕಮಿಟ್ಮೆಂಟ್ ಇದೆ, ಸುಸ್ಥಿರವಾಗಿರ್ತಕ್ಕಂಥ ಒಂದು ಆರ್ಥಿಕ ನೆರವನ್ನು ನಾವಿಲ್ಲಿ ಗಮನ ಹರಿಸ್ಬೋದು. ಸೊ ರಿಯಲಿಸ್ಟಿಕ್ ಆಗಿ ಮಲೇರಿಯಾಗೆ ಸಂಬಂಧಪಟ್ಟಂಥ ಟಾರ್ಗೆಟನ್ನು ನಾವು ರೀಚ್ ಮಾಡ್ಬೋದು, ಎಲಿಮಿನೇಟ್ ಮಾಡ್ಬೋದು. ಇವಾಗ ಯಾವ ರೀತಿ
ರೀತಿಯಾದಂಥ ಒಂದು ಸ್ಟ್ರಾಟಜಿಯನ್ನು ಫಾಲೋ ಮಾಡ್ತಾ ಇದ್ದೀವಿ ಅದನ್ನು ಕಂಪ್ಲೀಟಾಗಿ ಮಾಡಬೇಕು, ಸಸ್ಟೈನ್ಡ್ ಆಗಿರುವಂತೆ ಅಥವಾ ಆ ಒಂದು ಮೊಮೆಂಟಮನ್ನು ಕನ್ಸಿಡರ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆರ್ಟಿಕಲಲ್ಲಿ ಮೆನ್ಷನ್ ಮಾಡ್ತಾ ಇದ್ದಾರೆ. ದೇರ್ ಆರ್ ಸಮ್ ಚಾಲೆಂಜಸ್. ಸೊ ಡೆಫಿನೆಟ್ಲಿ ಯಾವ ರೀತಿಯಂಥ ಒಂದು ಚಾಲೆಂಜಸ್ಗಳನ್ನು ನಾವು ಕಾಣ್ಬೋದು ಹಂತ ಹಂತವಾಗಿ ನೋಡೋದಾದರೆ, ಇವಾಗ ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್ ಅಂತ ನೋಡ್ತೇವೆ. ಈ ಒಂದು ವೈವ್ಯಾಕ್ಸ್ನ ಡಾಮಿನೆನ್ಸ್ ಹೆಚ್ಚಾಗಿರೋದನ್ನು ಗಮನಿಸ್ಬೋದು. ಓಕೆ, ಸೊ ಇದರಿಂದ ರೀಲ್ಯಾಪ್ಸಸ್ ಕಂಡೀಷನ್ ಆಗಬಾರ್ದಲ್ವಾ. ರೀಲ್ಯಾಪ್ಸಸ್ ಅಂತಂದರೆ ಇವಾಗ ಆಲ್ರೆಡಿ ಇನ್ಫೆಕ್ಟೆಡ್ ಪರ್ಸನ್ ಇರ್ತಾನೆ, ಆ ಒಂದು ಇನ್ಫೆಕ್ಟೆಡ್ ಪರ್ಸನ್ಗೆ ಯಾವುದೇ ರೀತಿಯಂಥ ಹೊಸ ಮಸ್ಕಿಟೋ ಬೈಟ್ ಆಗೋದಿಲ್ಲ, ಬಟ್ ಮತ್ತೆ ಇನ್ಫೆಕ್ಷನ್ ಆಗುವಂಥ ಒಂದು ಕಂಡೀಷನ್ ಇರುತ್ತೆ, ರೀಲ್ಯಾಪ್ಸಸ್ ಕಂಡೀಷನ್ ಇರುತ್ತೆ. ಎಲ್ಲ ಟ್ರೀಟ್ಮೆಂಟ್ ಕೊಟ್ಟ ಆದಮೇಲೆ ಮತ್ತೆ ಅವ್ರಿಗೆ ಆ ಒಂದು ಲಕ್ಷಣಗಳು ಕಾಣಿಸ್ಕೊಳ್ತಾ ಇದ್ದರೆ ಆ ಒಂದು ಚಾಲೆಂಜಸನ್ನು ನಾವು ಫೇಸ್ ಮಾಡಲೇಬೇಕಾಗುತ್ತೆ. ಸೊ ಈ ಒಂದು ಹಂತದಲ್ಲಿ ನಾವು ಕಂಪ್ಲೀಟ್ ಆಗಿರ್ತಕ್ಕಂಥ ಟ್ರೀಟ್ಮೆಂಟನ್ನು ಕೊಡಬೇಕು. ಟ್ರೈಬಲ್ ಗ್ರೂಪ್ ಆಗಿರ್ಬೋದು, ಫಾರೆಸ್ಟ್ ಆಗಿರ್ಬೋದು, ಸೊ ಬಾರ್ಡರ್ ಏರಿಯಾದಲ್ಲಿರ್ತಕ್ಕಂತಹ ರೆಸಿಡೆಂಟ್ಸ್ಗಳಿಗೆ ಸಂಬಂಧಪಟ್ಟಂತೆ ಒಂದು ಟ್ರಾನ್ಸ್ಮಿಷನ್ ಡಿಫ್ರೆಂಟ್ ಆಗಿರುತ್ತೆ. ಹಾಗಾಗಿ ನಾವು ಸರಿಯಾದಂಥ ಒಂದು ಕಂಪ್ಲೀಟ್ ಎಲಿಮಿನೇಷನ್ ಅಂದರೆ ಆ ಒಂದು ಡಿಸೀಸ್ ಕ್ಯೂರ್ ಆಗಬೇಕು ಕಂಪ್ಲೀಟ್ಲಿ ಅನ್ನುವಂಥ ಹಂತದಲ್ಲಿ ಫೋಕಸನ್ನು ಮಾಡಬೇಕು ಅಂತ. ಆಪರೇಷನ್ ಹಂತದಲ್ಲೂ ಸಹ ಕೆಲವೊಂದಿಷ್ಟು ಹರ್ಡಲ್ಸ್ಗಳನ್ನು ನಾವು ಫೇಸ್ ಮಾಡ್ಬೋದು, ಚಾಲೆಂಜಸ್ಗಳನ್ನು ಫೇಸ್ ಮಾಡ್ಬೋದು. ಇವಾಗ ಮೈಗ್ರೆಂಟ್ ವರ್ಕ್ಗೆ ಸಂಬಂಧಪಟ್ಟಂತೆ ಟ್ರ್ಯಾಕ್ ಮಾಡೋದು ಕಷ್ಟ ಆಗುತ್ತೆ. ಕ್ರಾಸ್ ಬಾರ್ಡರ್ ಡಿಸೀಸ್ ಸ್ಪ್ರೆಡ್ ಆಗ್ತಾ ಇದ್ರೂ ಸಹ ನಮಗೆ ಕಷ್ಟ ಆಗುತ್ತೆ ಅಂತ ಹೇಳ್ಬೋದು. ಈವನ್ ಪ್ರೈವೇಟ್ ಸೆಕ್ಟರ್ ಅಂತ ನಾವು ತೆಗೆದುಕೊಂಡಾಗ ಈ ಒಂದು ಪ್ರೈವೇಟ್ ಸೆಕ್ಟರ್ ನಡಿಯಲ್ಲಿ ಅಂಡರ್ ರಿಪೋರ್ಟಿಂಗ್ ಇರ್ತಕ್ಕಂಥ ಸ್ಥಿತಿಗತಿಗಳನ್ನು ನೋಡ್ತಾ ಇದ್ದೀವಿ. ಅರ್ಬನ್ ಏರಿಯಾದಲ್ಲಿಯೂ ಸಹ ಮಲೇರಿಯಾ ಸಾಕಷ್ಟು ಸ್ಪ್ರೆಡ್ ಆಗ್ತಾ ಇದೆ. ಇವಾಗ ಬೇಸಿಕಲಿ ಒಂದು ಏಲಿಯನ್ ಸ್ಪೀಷೀಸ್ಗಳು ಬರ್ತಾ ಇರೋದನ್ನು ಸಹ ನಾವು ಗಮನ ಹರಿಸ್ಬೋದು ವೆನ್ ಇಟ್ ಕಮ್ಸ್ ಟು ದ ಮಲೇರಿಯಾ ಪಾರ್ಟ್. ಡೊಮೆಸ್ಟಿಕಲಿ ಇರುವಂತಹ ಸ್ಪೀಷೀಸ್ಗಳನ್ನು ಅಥವಾ ಪ್ಯಾರಾಸೈಟ್ಸ್ಗಳನ್ನು ನಾವು ಯಾವುದೋ ರೀತಿಯಾಗಿ ಫೈಟ್ ಮಾಡಿ ಹೋಗಲಾಡಿಸ್ತಾ ಇದ್ದೀವಿ. ಆದರೆ ಅರ್ಬನ್ ಏರಿಯಾದಲ್ಲಿ ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟೀಸ್ಗಳು, ವಾಟರ್ ಸ್ಟೋರೇಜ್ ಇವೆಲ್ಲ ಸ್ಥಿತಿಗತಿಗಳ ಮುಖಾಂತರ ಬೇರೆ ಕಂಟ್ರಿಯಿಂದ ಬಂದಿರತಕ್ಕಂತಹ ಪ್ಯಾರಾಸೈಟಿಕ್ ವೇರಿಯಂಟ್ಗಳು ಏನು ಮಾಡ್ಬೋದು, ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಓಕೆ, ಒಬ್ಬ ವ್ಯಕ್ತಿ ಏನಾದರೂ ಡಿಫ್ರೆಂಟ್ ಪ್ಯಾರಾಸೈಟಿಕ್ ವೇರಿಯಂಟನ್ನು ಕ್ಯಾರಿ ಮಾಡ್ತಾ ಇದ್ದರೆ ಅದು ಸ್ಪ್ರೆಡ್ ಆಗಲಿಕ್ಕೆ ಬೇಕಾಗುವಂಥ ಒಂದು ಎಕೋಸಿಸ್ಟಮ್ ಎಲ್ಲಿ ಅವೈಲೇಬಲ್ ಇದೆ ಅಂದರೆ ಅರ್ಬನ್ ಏರಿಯಾದಲ್ಲಿ. ಹಾಗಾಗಿ ಇವೆಲ್ಲನೂ ಸಹ ಆಪರೇಷನ್ ಲೆವೆಲಲ್ಲಿ ಕಷ್ಟ ಆಗುತ್ತೆ. ನಮ್ಮ ದೇಶದಲ್ಲಿರುವಂತಹ ವೇರಿಯಂಟನ್ನು ನಾವು ಫೈಟ್ ಮಾಡ್ತಾ ಇದ್ದೀವಿ, ಹೋಗಲಾಡಿಸ್ಲಿಕ್ಕೆ ಮುಂದಾಗ್ತಾ ಇದ್ದೀವಿ. ಹೊಸ ವೇರಿಯಂಟ್ ಬಂದರೆ ಡಿಫ್ರೆಂಟ್ ಸೆಟ್ ಆಫ್ ಪ್ರೊಸೀಜರನ್ನು ನಾವು ಫಾಲೋ ಮಾಡಬೇಕಾಗುತ್ತೆ ಅನ್ನುವಂಥ ಕನ್ಸಿಡರೇಷನ್ ಇಲ್ಲಿ ಮಾಡ್ಬೋದು. ಈವನ್ ರಿಸ್ಕ್ ಆಫ್ ಆ್ಯಂಟಿ ಮಲೇರಿಯಲ್ ಡ್ರಗ್ ರೆಸಿಸ್ಟೆನ್ಸ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಚಾಲೆಂಜ್ ಅಂತ ಹೇಳ್ಬೋದು ಅಲ್ವಾ. ನಾವು ಮಲೇರಿಯಾಗೆ ಸಂಬಂಧಪಟ್ಟಂತೆ ಟ್ರೀಟ್ಮೆಂಟ್ ಮಾಡುವಾಗ ನಾವು ಎಷ್ಟೇ ಡ್ರಗ್ ಕೊಟ್ಟರೂ ಸಹ ವೇರಿಯಂಟ್ಗಳು ರೆಸಿಸ್ಟೆನ್ಸನ್ನು ತೋರಿಸ್ತಾ ಬರ್ತಾ ಇದ್ದರೆ ನಮ್ಮ ಒಂದು ಟ್ರೀಟ್ಮೆಂಟು ವ್ಯರ್ಥ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ಹಂತದಲ್ಲಿ ನಾವು ಹೆಚ್ಚು ಇನೋವೇಷನ್ಸ್ಗಳನ್ನು ಇದರಲ್ಲಿ ಮಾಡಬೇಕಾಗುತ್ತೆ. ಹಾಗಾಗಿ ಭಾರತ ಪ್ರಸ್ತುತವಾಗಿ ಫಾಲೋಅಪ್ ಮಾಡ್ತಾ ಇದೆಯಲ್ಲ, ಅದನ್ನು ಸರಿಯಾಗಿ ಮಾಡೋದ್ರ ಮುಖಾಂತರ ಎಲಿಮಿನೇಷನನ್ನು ಮಾಡಬಹುದು ಅಂತ ಈ ಒಂದು ಆರ್ಟಿಕಲ್ ನಡಿಯಲ್ಲಿ ಮೆನ್ಷನ್ ಮಾಡಿದರೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಈ ಒಂದು ಇಶ್ಯೂ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಡೈರೆಕ್ಟಾಗಿ ನಿಮಗೆ ಮೇನ್ಸಲ್ಲಿ ಕೇಳ್ಬೋದು ಯಾವ ರೀತಿಯಾಗಿ ಕಂಟ್ರೋಲ್ ಮಾಡ್ತಾ ಇದ್ದಾರೆ, ಯಾವ ರೀತಿಯಾಗಿ ಪ್ರಿವೆನ್ಷನನ್ನು ಮಾಡ್ತಾ ಇದ್ದಾರೆ, ಎಲಿಮಿನೇಷನನ್ನು ಮಾಡಲಿಕ್ಕೆ ಆಗುತ್ತೋ ಇಲ್ವೋ, ಏನೇನು ಚಾಲೆಂಜಸ್ಗಳಿದ್ದಾವೆ, ಅರ್ಬನ್ ಏರಿಯಾದಲ್ಲಿ ಇರ್ತಕ್ಕಂಥ ಚಾಲೆಂಜಸ್ಗಳಾಗಿರ್ಬೋದು, ಕ್ರಾಸ್ ಬಾರ್ಡರ್ ಕಂಟ್ರೋಲ್ಸ್ಗೆ ಸಂಬಂಧಪಟ್ಟಂತೆ ಹಾಗೂ ರೆಸಿಸ್ಟೆನ್ಸ್ಗೆ ಸಂಬಂಧಪಟ್ಟಂಥ ಚಾಲೆಂಜಸ್ಗಳು ಇವೆಲ್ಲವನ್ನು ನೀವು ಮೇನ್ಸ್ ಆನ್ಸರ್ ರೈಟಿಂಗಲ್ಲಿ ಯೂಸ್ ಮಾಡ್ಬೋದು. ಪ್ರಿಲಿಮ್ಸಲ್ಲೂ ಸಹ ಸ್ಟೇಟ್ಮೆಂಟ್ ವೈಸ್ ಆಧಾರದ ಮೇಲೆ ಎಲಿಮಿನೇಷನ್ ಟಾರ್ಗೆಟ್ ಆಗಿರ್ಬೋದು, ವೇರಿಯಂಟ್ಗೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಆಸ್ಪೆಕ್ಟ್ ಆಗಿರ್ಬೋದು, ಸೊ ಯಾವ ರೀತಿಯಾಗಿ ಕಂಟ್ರೋಲ್ ಮಾಡ್ಬೋದು, ಏನು ಚಾಲೆಂಜಸ್ ಇದೆ ಅಂತ ನಿಮಗೆ ಸ್ಟೇಟ್ಮೆಂಟ್ ಆಧಾರದ ಮೇಲೆ ಕೊಡುವಂಥ ಒಂದು ಸಾಧ್ಯತೆ ಇರುತ್ತೆ. ಮುಂದಿನ ಆರ್ಟಿಕಲ್ಗೆ ಶಿಫ್ಟ್ ಆಗೋದಾದರೆ, ಲಾರ್ಜ್ ಜೆನೆಟಿಕ್ ಸ್ಟಡಿ ಫೈಂಡ್ಸ್ ಓವರ್ಲ್ಯಾಪ್ ಇನ್ ಸ್ಕೈಜೋಫ್ರೆನಿಯಾ ಬೋನ್ ಹೆಲ್ತ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡೆಯಲ್ಲಿ ಹೆಲ್ತ್ ಆಸ್ಪೆಕ್ಟಲ್ಲಿ ಹಾಗೂ GS ಪೇಪರ್ 3 ನಡೆಯಲ್ಲಿ ಬೇಸಿಕ್ ಬಯಾಲಜಿ ಆಸ್ಪೆಕ್ಟ್ನ ಆಧಾರದ ಮೇಲೆ ಸಹಕಾರಿಯಾಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ಸ್ಕೈಜೋಫ್ರೆನಿಯಾ ಅಂತಕ್ಕಂಥ ಒಂದು ಡಿಸೀಸ್ಗೆ ಸಂಬಂಧಪಟ್ಟಂತೆ ಫೀಚರ್ಸನ್ನು ನಾವು ನೋಡಿದಾಗ ಅದರಲ್ಲೂ ಇದು ಬೋನ್ ಹೆಲ್ತ್ ರಿಲೇಟೆಡ್ ಇರುವಂತಹ ಕಾನ್ಸಿಕ್ವೆನ್ಸಸನ್ನು ಕ್ರಿಯೇಟ್ ಮಾಡ್ತಾ ಇದೆ ಅಂತ ಕೆಲವು ಸ್ಟಡೀಸ್ಗಳು ಹೇಳ್ತಾ ಇದೆ. ಸ್ಕೈಜೋಫ್ರೆನಿಯಾ ಅಂತಂದರೆ ಏನು? ಇದೊಂದು ಮೆಂಟಲ್ ಡಿಸಾರ್ಡರ್ ಅಂತಲೇ ಹೇಳ್ಬೋದು. ಜನರಲಿ ಏನಾಗುತ್ತೆ ಅಂದರೆ ಇದೊಂದು ಕ್ರೋನಿಕ್ ಕಂಡೀಷನನ್ನು ಕ್ರಿಯೇಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಥಿಂಕಿಂಗ್ ಎಬಿಲಿಟಿಯಲ್ಲಿ ಬದಲಾವಣೆಯನ್ನು ಮಾಡುವಂಥದ್ದಾಗಿರ್ಬೋದು, ಅಂದರೆ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ, ಒಂದು ಥಾಟ್ಸಲ್ಲಿ ಡಿಸ್ಆರ್ಗನೈಸ್ಡ್ ಸ್ಟೇಟಸನ್ನು ಗಮನ ಹರಿಸ್ಬೋದು, ಥಿಂಕಿಂಗ್ ಲೆವೆಲಲ್ಲಿ ಬದಲಾವಣೆ ಮಾಡ್ತಾ ಇರುವಂತಹ ಸ್ಕೈಜೋಫ್ರೆನಿಯಾ ಕಂಡೀಷನನ್ನು ಗಮನ ಹರಿಸ್ಬೋದು. ಹಾಗೂ ಅಲ್ಲಿ ಪರ್ಸೆಪ್ಷನು ಸಹ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಓಕೆ, ಹೆಲ್ಯುಸಿನೇಷನ್ಸ್ ತುಂಬ ಜಾಸ್ತಿ ಆಗಿರೋದನ್ನು ಗಮನ ಹರಿಸ್ಬೋದು. ಅವರಲ್ಲಿರ್ತಕ್ಕಂಥ ಒಂದು ಬಿಲೀಫ್ ಸಿಸ್ಟಮ್ ಬದಲಾವಣೆ ಆಗುತ್ತೆ, ಎಮೋಷನಲ್ಲಿ ಬದಲಾವಣೆ ಆಗುತ್ತೆ, ಬಿಹೇವಿಯರಲ್ಲಿ ಬದಲಾವಣೆ ಆಗುವಂಥ ಎಲ್ಲ ಸ್ಥಿತಿಗತಿಗಳನ್ನು ಸ್ಕೈಜೋಫ್ರೆನಿಯಾನಲ್ಲಿ ನಾವು ನೋಡ್ತಾ ಇದ್ವಿ. ಇಲ್ಲಿ ಇರುವಂಥ ಒಂದು ಸ್ಟಡಿ ಏನಂತಂದರೆ, ಸ್ಕೈಜೋಫ್ರೆನಿಯಾದಿಂದ ಬಳಲ್ತಕ್ಕಂಥ ಒಂದು ವ್ಯಕ್ತಿಯನ್ನು ಗಮನ ಹರಿಸಿದಾಗ ಅವರಲ್ಲಿರುವಂತಹ ಒಂದು ಬೋನ್ ಹೆಲ್ತಲ್ಲಿ ಬದಲಾವಣೆ ಆಗ್ತಾ ಇದೆ. ಎಸ್ಪೆಷಲಿ ಹೀಲ್ ಬೋನ್ ಹೆಲ್ತ್ಗೆ ಸಂಬಂಧಪಟ್ಟಂತೆ ಇವರು ಮೆನ್ಷನ್ ಮಾಡಿದ್ದಾರೆ.
ಸೊ ನಮ್ಮ ಒಂದು ಹೀಲ್ ಪೊಸಿಷನ್ ಅಂತ ನೋಡಿದಾಗ ಅಲ್ಲೊಂದು ಬೋನ್ ಇರುತ್ತಲ್ಲ, ಆ ಬೋನಲ್ಲಿರುವಂಥ ಸ್ಟ್ರೆಂತು ಡಿಟಿರಿಯೋಟ್ ಆಗ್ತಾ ಇರೋದನ್ನು, ಇಂಪ್ಯಾಕ್ಟ್ ಆಗ್ತಾ ಇರೋದನ್ನು ಗಮನ ಹರಿಸ್ಬೋದು. ಸೊ ಇಲ್ಲಿರುವಂಥ ಒಂದು ಅಂಡರ್ಸ್ಟ್ಯಾಂಡಿಂಗ್ನ ಆಧಾರದ ಮೇಲೆ ನಾವು ಅರ್ಥ ಮಾಡ್ಕೋಬೇಕು ಸ್ಕೀಜೋಫ್ರೆನಿಯಾ ಅನ್ನುವಂಥ ಕಂಡೀಷನ್ಸ್ಗಳು ಯಾಕೆ ಕ್ರಿಯೇಟ್ ಆಗುತ್ತೆ. ಒಂದು ಪಬ್ಲಿಕ್ ಅವೇರ್ನೆಸ್ನ ಆಧಾರದ ಮೇಲೂ ಸಹ ನಾವಿಲ್ಲಿ ಕನೆಕ್ಟ್ ಮಾಡ್ಬೋದಲ್ವಾ. ಇವಾಗ ಮೆಂಟಲ್ ರಿಲೇಟೆಡ್ ಇರ್ತಕ್ಕಂಥ ಡಿಸಾರ್ಡರ್ಸ್ಗಳು ಯಾಕೆ ಬರ್ತಾ ಇದ್ದಾವೆ, ನಮ್ಮ ಒಂದು ಲೈಫ್ ಸ್ಟೈಲ್ನ ಆಧಾರದ ಮೇಲೆ. ಓಕೆ, ಪ್ರಸ್ತುತವಾಗಿ ನಾವು ಯಾವ ರೀತಿಯಾದಂಥ ಒಂದು ಸೆಡೆಂಟರಿ ಬಿಹೇವಿಯರನ್ನು ಮಾಡ್ತಾ ಇದ್ದೀವಿ, ಲೈಫ್ ಸ್ಟೈಲ್ ಫ್ಯಾಕ್ಟರನ್ನು ನಾವು ಇಲ್ಲಿ ಗಮನ ಹರಿಸ್ಬೋದಲ್ವಾ. ಲೈಫ್ ಸ್ಟೈಲಲ್ಲಿ ಆಗ್ತಾ ಇರುವಂಥ ಒಂದು ಬದಲಾವಣೆಯ ಆಧಾರದ ಮೇಲೆ ಸ್ಮೋಕಿಂಗ್, ಡಯಟಲ್ಲಿ ಸರಿಯಾದಂಥ ಒಂದು ಪೋಷಕಾಂಶಗಳು ಇಲ್ಲದೆ ಇರುವಂಥದ್ದು, ಸನ್ಲೈಟ್ಗೆ ಹೆಚ್ಚು ಎಕ್ಸ್ಪೋಸ್ ಆಗದೆ ಇರುವಂಥ ಸ್ಥಿತಿಗತಿಗಳು, ಇವೆಲ್ಲವನ್ನು ನೋಡಿದಾಗ ಮೆಂಟಲ್ ಡಿಸಾರ್ಡರ್ಸ್ಗಳು ಕ್ರಿಯೇಟ್ ಆಗ್ತಾ ಇದೆ. ಇದರಿಂದ ಬೋನ್ ಹೆಲ್ತ್ ಮೇಲೆ ಸಾಕಷ್ಟು ಇಂಪ್ಯಾಕ್ಟ್ ಅನ್ನೋದು ಕ್ರಿಯೇಟ್ ಮಾಡ್ತಾ ಇದೆ ಅಂತ. ಇಲ್ಲಿ ನಾವು ಅಬ್ಸರ್ವ್ ಮಾಡೋ ಪ್ರಕಾರ, ಅಂದರೆ ಒಂದು ರಿಸರ್ಚ್ನ ಆಧಾರದ ಮೇಲೆ ಹೇಳೋದಂತಂದರೆ, ಹೀಲ್ ಬೋನ್ ಸ್ಟ್ರೆಂತ್ ನಮಗೆ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ, ಬಿಕಾಸ್ ಇದೊಂದು ಮೆಟಬಾಲಿಸಮಲ್ಲಿ ಸಪೋರ್ಟನ್ನು ಮಾಡ್ತಕ್ಕಂತಹ ಬೋನ್ ಆಗಿದೆ ಮತ್ತು ವೇಟನ್ನು ಹೆಚ್ಚು ಧರಿಸುತ್ತೆ. ನಮ್ಮ ಒಂದು ಕಾಲಲ್ಲಿರ್ತಕ್ಕಂಥ ಭಾಗವನ್ನು ನೋಡಿದಾಗ ನಾವು ಹೀಲ್ ಪೊಸಿಷನ್ ಅಂತ ಏನು ಹೇಳ್ತೀವಲ್ಲ, ಅಲ್ಲಿರುವಂಥ ಬೋನ್ಗೆ ಇದು ಡೈರೆಕ್ಟಾಗಿ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ವೇಟ್ ಬಿಯರಿಂಗ್ ಕಂಡೀಷನ್, ನಮ್ಮ ದೇಹದ ಒಂದು ತೂಕವನ್ನು ಹೊರುತ್ತೆ. ಇದು ಮೆಟಬಾಲಿಸಮಲ್ಲೂ ಸಹ ಸಾಕಷ್ಟು ಕಾಂಟ್ರಿಬ್ಯೂಷನನ್ನು ಮಾಡುತ್ತೆ. ಹಾರ್ಮೋನ್ ರೆಗ್ಯುಲೇಷನ್ಗೆ ಸಂಬಂಧಪಟ್ಟಂತೆ ರೆಸ್ಪಾನ್ಸನ್ನು ಇದು ತೋರಿಸುತ್ತೆ. ಸೊ ನಮ್ಮ ಒಂದು ಗ್ರೋತ್ ಪಾತ್ವೇ ನಡಿಯಲ್ಲಿ ಇದರ ಕಾಂಟ್ರಿಬ್ಯೂಷನನ್ನು ನಾವು ಗಮನ ಹರಿಸ್ಬೋದು. ಹಾಗಾಗಿ ಬ್ರೈನಲ್ಲಿ ಆಗ್ತಾ ಇರುವಂಥ ಒಂದು ಡೆವಲಪ್ಮೆಂಟು ಡೈರೆಕ್ಟಾಗಿ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡ್ತಾ ಇದೆ ಅಂತ ಇಲ್ಲಿ ಒಂದು ರಿಸರ್ಚ್ ನಮಗೆ ಹೇಳ್ತಾ ಇದೆ. ಸೊ ಇಲ್ಲಿ ಬೇಕಾಗಿರುವಂಥ ಒಂದು ಸಿಂಪಲ್ ಕ್ಲಾರಿಟಿ ಅಂತಂದರೆ, ಸ್ಕೀಜೋಫ್ರೆನಿಯಾ ಡಿಸೀಸ್ಗೆ ಸಂಬಂಧಪಟ್ಟಂತಹ ಒಂದು ಬೋನ್ ಹೆಲ್ತ್ ಕನೆಕ್ಟಿವಿಟಿಯನ್ನು ನಾವು ನೋಡ್ತಾ ಇದ್ದೀವಿ. ಬಿಕಾಸ್ ಇದೊಂದು ಅನ್ರಿಕಗ್ನೈಸ್ಡ್ ಕಂಡೀಷನ್ ಅಂತಲೇ ಹೇಳ್ಬೋದು. ಸಾಕಷ್ಟು ಜನರಿಗೆ ಇದೊಂದು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಿರೋದಿಲ್ಲ. ಇವಾಗಿರುವಂಥ ಒಂದು ರಿಸರ್ಚ್ ನಮಗೆ ಹೇಳೋ ಪ್ರಕಾರ ಒಂದು ಇಂಟಿಗ್ರೇಟೆಡ್ ಆಗಿರ್ತಕ್ಕಂತಹ ಕೇರನ್ನು ನಾವು ತೆಗೆದುಕೊಳ್ಬೇಕು. ಮೆಂಟಲ್ ಡಿಸಾರ್ಡರ್ ಇದೆ ಅಂತಂದರೆ ನಾವು ಬೋನ್ ಹೆಲ್ತ್ಗೆ ಸಂಬಂಧಪಟ್ಟಂತೆಯೂ ಸಹ ಫೋಕಸ್ ಮಾಡುವಂಥದ್ದಾಗಿರ್ಬೋದು. ಮೆಂಟಲ್ ಹೆಲ್ತ್ NCDಗೆ ಸಂಬಂಧಿಸಿದಂಥ ಒಂದು ಕನ್ವರ್ಜೆನ್ಸನ್ನು ಮಾಡ್ಬೋದಲ್ವಾ. ನಾನ್ ಕಮ್ಯುನಿಕೇಬಲ್ ಡಿಸೀಸ್ ನಡಿನಲ್ಲಿ ಒಂದು ಅವೇರ್ನೆಸ್ ಆಧಾರದ ಮೇಲೆ ಏನು ರಿಸ್ಕ್ ಇದೆ ಅಂತ ನಾವು ಕನೆಕ್ಟ್ ಮಾಡ್ಬೋದು. ಸಿಸ್ಟಮ್ಯಾಟಿಕ್ ಲೆವೆಲಲ್ಲಿ ನಾವು ಪ್ರಯಾರಿಟಿಯನ್ನು ಕೊಡಬೇಕು ಅಂತ. ಸೊ ಇಲ್ಲಿ ಹೆಲ್ತ್ ಕೇರ್ ಇಂಡಿಕೇಟರ್ಸ್ಗಳು ಯಾವ ರೀತಿಯಾಗಿರುತ್ತೆ ವೆನ್ ಇಟ್ ಕಮ್ಸ್ ಟು ದ ಮೆಂಟಲ್ ಹೆಲ್ತ್. ಸೊ ಈ ಒಂದು ಹಂತದಲ್ಲಿ ಏನು ಪಾತ್ವೇ ಇದೆ, ಜೆನೆಟಿಕ್ ಲೆವೆಲಲ್ಲಿ ಏನು ಬದಲಾವಣೆ ಆಗ್ತಾ ಇದೆ, ಸ್ಕೀಜೋಫ್ರೆನಿಯಾದ ಮುಖಾಂತರ ಬೋನಲ್ಲಿ ಆಗ್ತಾ ಇರುವಂಥ ಒಂದು ಬದಲಾವಣೆಯನ್ನು ನಾವು ಕನೆಕ್ಟ್ ಮಾಡ್ಬೋದು. ಯಾವ ರೀತಿಯಾದಂಥ ಒಂದು ಮೆಂಟಲ್ ಡಿಸಾರ್ಡರ್ಸ್ಗಳು ಇವತ್ತು ನಮ್ಮ ಬೋನಲ್ಲಿರುವಂತಹ ಡೆನ್ಸಿಟಿಯನ್ನು ರೆಡ್ಯೂಸ್ ಮಾಡ್ತಾ ಇದೆ. ಇಲ್ಲಿ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಇವಾಗ ಹೆಚ್ಚು ಫ್ರ್ಯಾಕ್ಚರ್ ಆಗುತ್ತಲ್ಲ ಬೋನ್ ರಿಲೇಟೆಡ್ ಇರ್ತಕ್ಕಂಥ, ಯಾವ ವ್ಯಕ್ತಿಗೆ ಆಗ್ತಾ ಇರುತ್ತೆ, ಅವರು ಸ್ಟ್ರಾಂಗ್ ಇರ್ತಾರ, ಮೆಂಟಲಿ ಇಲ್ಲಿರ್ತಾರ ಅನ್ನುವಂಥ ಒಂದು ಕನೆಕ್ಟಿವಿಟಿಯನ್ನು ನಾವು ಎಸ್ಟಾಬ್ಲಿಷ್ಮೆಂಟ್ ಮಾಡ್ಬೋದು ಇಲ್ಲಿ. ಹಾಗಾಗಿ ನಮ್ಮ ಬೋನಲ್ಲಿರ್ತಕ್ಕಂತಹ ಒಂದು ಮಿನರಲ್ ಡೆನ್ಸಿಟಿ ಏನಿದೆಯಲ್ಲ, ನಮ್ಮ ಮೆಂಟಲ್ ಹೆಲ್ತ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅನ್ನುವಂಥ ಕ್ಲಾರಿಟಿ ನಮಗಿಲ್ಲಿ ಇಂಪಾರ್ಟೆಂಟು. ಹಾಗಾಗಿ ನಮ್ಮ ಒಂದು ಲೈಫ್ ಸ್ಟೈಲಲ್ಲಿ ನಾವು ಬದಲಾವಣೆಯನ್ನು ಮಾಡಬೇಕು. ಸ್ಕಿಜೋಫ್ರೆನಿಯಾ ಕಂಡೀಷನ್ ಕ್ರಿಯೇಟ್ ಆಗಬಾರ್ದು, ಇದರಿಂದ ನಮ್ಮ ಬೋನ್ ವೀಕ್ ಆಗುತ್ತೆ ಅನ್ನುವಂಥ ಒಂದು ಕಂಡೀಷನು ಅಥವಾ ಜೆನೆಟಿಕ್ ಫ್ಯಾಕ್ಟರು ನಮಗಿಲ್ಲಿ ಕ್ಲಿಯರಾಗಿ ಗೊತ್ತಿರಬೇಕು. ಇನ್ನು ಮುಂದಿನದಾಗಿ, ಲಾಸ್ ಆಫ್ ನೇಟಿವ್ ವೈಲ್ಡ್ ಲೈಫ್ ಡ್ರೈವ್ಸ್ ಮಾಸ್ಕಿಟೋಸ್ ಟು ಬೈಟ್ ಹ್ಯೂಮನ್ಸ್ ಮೋರ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 3 ನಡಿಯಲ್ಲಿ ಬಯೋಡೈವರ್ಸಿಟಿ ಇಂಪಾರ್ಟೆನ್ಸ್ನ ಆಧಾರದ ಮೇಲೆ ಕನೆಕ್ಟ್ ಆಗುತ್ತೆ. GS ಪೇಪರ್ 2 ನಡಿಯಲ್ಲಿ ಹೆಲ್ತ್ ರಿಲೇಟೆಡ್ ಇರ್ತಕ್ಕಂತಹ ಚಾಲೆಂಜಸಲ್ಲಿ ಕನೆಕ್ಟ್ ಆಗುತ್ತೆ. ಆರ್ಟಿಕಲಲ್ಲಿರುವಂಥ ಒಂದು ರಿಸರ್ಚ್ ನಮಗೆ ಹೇಳ್ತಾ ಇದೆ, ಬಯೋಡೈವರ್ಸಿಟಿ ಇವತ್ತು ಲಾಸ್ ಆಗ್ತಾ ಇದೆ ಅಂತಂದರೆ, ಜೀವ ವೈವಿಧ್ಯತೆಯಲ್ಲಿ ಆಗ್ತಾ ಇರುವಂಥ ಒಂದು ಲಾಸನ್ನು ನಾವು ಗಮನ ಹರಿಸಿದಾಗ, ಇದು ಮಸ್ಕಿಟೋದಲ್ಲಿ ಒಂದು ಫೀಡಿಂಗ್ ಪ್ಯಾಟರ್ನನ್ನು ಬದಲಾವಣೆ ಮಾಡುತ್ತೆ. ಸೊ ಮಸ್ಕಿಟೋದಲ್ಲಿ ಇರ್ತಕ್ಕಂಥ ಒಂದು ಫೀಡಿಂಗ್ ಬಿಹೇವಿಯರನ್ನು ಇದು ಬದಲಾವಣೆ ಮಾಡ್ತಕ್ಕಂಥ ಸ್ಥಿತಿಗತಿಗಳನ್ನು ನಾವಿಲ್ಲಿ ಕಾಣ್ಬೋದು. ಸೊ ಇಲ್ಲಿ ವೈಲ್ಡ್ ಲೈಫ್ ಇವತ್ತು ಡಿಕ್ಲೈನ್ ಆಗ್ತಾ ಇದೆ ಅಂತಂದರೆ, ಮಾಸ್ಕಿಟೋಸ್ಗಳು ಏನು ಮಾಡುತ್ತೆ ಅಂದರೆ ಆ್ಯನಿಮಲ್ಗಳ ಹೋಸ್ಟನ್ನು ಶಿಫ್ಟ್ ಮಾಡ್ತವೆ. ಓಕೆ, ಒಂದು ಆ್ಯನಿಮಲನ್ನು ಜಾಸ್ತಿ ಅವು ಫೀಡ್ ಮಾಡ್ತಾ ಇತ್ತು ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಯಾವುದೇ ಒಂದು ಫಾರೆಸ್ಟಲ್ಲಿ ಇರ್ತಕ್ಕಂಥ ಆ್ಯನಿಮಲ್ಸನ್ನೇ ಅವು ಹೆಚ್ಚು ಫೀಡ್ ಮಾಡ್ತಾ ಇತ್ತು ಅಂದರೆ, ಅಲ್ಲಿರುವಂಥ ಬಯೋಡೈವರ್ಸಿಟಿ ಇವತ್ತು ಲಾಸ್ ಆಗಿದೆ ಅಂತಂದರೆ ಆಟೋಮೆಟಿಕ್ಲಿ ದೇ ವಿಲ್ ಅಟ್ಯಾಕ್ ಹ್ಯೂಮನ್ಸೇ ಅಲ್ಟರ್ನೇಟಿವ್ ಆಗಿರ್ತಕ್ಕಂಥ ಹೋಸ್ಟನ್ನು ಕನ್ಸಿಡರ್ ಮಾಡುತ್ತೆ. ಇದರಿಂದ ಡಿಸೀಸಸ್ಗಳು ಟ್ರಾನ್ಸ್ಮಿಷನ್ ಆಗ್ತಾ ಹೋಗ್ತಾ ಇರೋದನ್ನು ನಾವು ನೋಡ್ಬೋದು. ಸೊ ಇಲ್ಲಿರುವಂಥ ಒಂದು ಸ್ಟಡಿಯ ಆಧಾರದ ಮೇಲೆ ನಾವು ಕನೆಕ್ಟ್ ಮಾಡ್ಬೋದು. ಹ್ಯಾಬಿಟೈಟ್ ಲಾಸ್ ಆಗಿದೆ ಅಂತಂದರೆ ಆಟೋಮೆಟಿಕ್ಲಿ ಬಯೋಡೈವರ್ಸಿಟಿ ಲಾಸ್ ಆಗುತ್ತೆ. ಸೊ ಯಾವುದೇ ಒಂದು ಏರಿಯಾದಲ್ಲಿ ಅಥವಾ ಹ್ಯಾಬಿಟೈಟಲ್ಲಿ ವಾಸವಾಗಿರ್ತಕ್ಕಂತಹ ಪ್ರಾಣಿಗಳು ಇವತ್ತು ಸರ್ವೈವ್ ಆಗದೇ ಇರುವಂಥ ಸ್ಥಿತಿಗತಿಗಳು ಯಾವಾಗ ಬರುತ್ತೆ ಅಂದರೆ, ನಾವು ಅರಣ್ಯವನ್ನು ನಾಶ ಮಾಡ್ತಾ ಇರೋದು, ಹ್ಯಾಬಿಟೈಟನ್ನು ಲಾಸ್ ಮಾಡ್ತಾ ಇರೋದು. ಹ್ಯಾಬಿಟೈಟ್ ಲಾಸ್ ಮಾಡ್ತಾ ಇರೋದ್ರಿಂದ
ಫಾರೆಸ್ಟು ಸಹ ಇವತ್ತು ಕಡಿಮೆ ಆಗ್ತಾ ಬರೋದನ್ನು ನಾವು ನೋಡ್ತಾ ಇದ್ವಿ. ಅಲ್ಲಿರುವಂಥ ಅನಿಮಲ್ಸ್ಗಳು ಸಹ ಕಡಿಮೆ ಆಗುತ್ತೆ ಅಂತ ನಾವು ಕನೆಕ್ಟ್ ಮಾಡ್ಬೋದು. ಈ ಒಂದು ಹಂತದಲ್ಲಿ ಮಾಸ್ಕಿಟೋಸ್ಗಳಿಗೆ ಆಲ್ಟರ್ನೇಟಿವ್ ಆಗಿರ್ತಕ್ಕಂಥ ಒಂದು ಹೋಸ್ಟ್ ಬೇಕಾಗುತ್ತೆ, ಹ್ಯೂಮನನ್ನು ಚೂಸ್ ಮಾಡ್ಕೊಡ್ತಾರೆ ಅನ್ನುವಂಥ ಒಂದು ರಿಸರ್ಚನ್ನು ಕಾಣ್ತಾ ಇದ್ವಿ. ಮಲೇರಿಯಾದಂತಹ ಡಿಸೀಸಸ್ಗಳಾಗಿರ್ಬೋದು, ಡೆಂಗ್ಯೂ ಆಗಿರ್ಬೋದು, ಝಿಕಾ ವೈರಸ್ ಆಗಿರ್ಬೋದು, ಅಥವಾ ಚಿಕನ್ ಗುನ್ಯಾ ಅಂತ ಕರಿತೀವಿ, ಈ ಎಲ್ಲ ಡಿಸೀಸ್ಗಳು ಇವತ್ತು ಹೆಚ್ಚು ಸ್ಪ್ರೆಡ್ ಆಗಲಿಕ್ಕೆ ಕಾರಣವೇ ಬಯೋಡೈವರ್ಸಿಟಿ ಲಾಸ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ವೆಕ್ಟರಲ್ಲಿ ಇರ್ತಕ್ಕಂಥ ಒಂದು ಬದಲಾವಣೆ ಹ್ಯೂಮನ್ಗೆ ಕಾಂಟ್ಯಾಕ್ಟ್ ಆಗ್ತಾ ಇದೆ. ವೆಕ್ಟರ್ ಅಂತಂದರೆ ಡೆಫಿನೆಟ್ಲಿ ಯಾವ ಒಂದು ಪ್ಯಾರಾಸೈಟನ್ನು ಕ್ಯಾರಿ ಮಾಡ್ತಾ ಇರುತ್ತಲ್ಲ ಅದಕ್ಕೆ ನಾವು ವೆಕ್ಟರ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇವಾಗ ಮಾಸ್ಕಿಟೋ ಏನು ಮಾಡುತ್ತೆ, ಸಾಕಷ್ಟು ಪ್ಯಾರಾಸೈಟ್ಸ್ಗಳನ್ನು ಕ್ಯಾರಿ ಮಾಡ್ತಾ ಇದೆ, ಇದನ್ನು ವೆಕ್ಟರ್ ಅಂತ ನಾವು ಕರಿತಾ ಇದ್ದೀವಿ. ಈ ಒಂದು ವೆಕ್ಟರ್ ಇವಾಗ ಹ್ಯೂಮನ್ ಕಾಂಟ್ಯಾಕ್ಟ್ ಬರಲಿಕ್ಕೆ ಕಾರಣ ಅಂತಂದರೆ ಬೇರೆ ಒಂದು ಎನಿಮಲ್ಸು ಸಿಗ್ತಾ ಇಲ್ಲ. ಸೊ ಪರ್ಟಿಕ್ಯುಲರ್ ಎನಿಮಲ್ ಸ್ಪೀಷೀಸ್ಗಳ ಪಾಪ್ಯುಲೇಷನ್ ಕಡಿಮೆ ಆಗಿದೆ, ಡೆನ್ಸಿಟಿ ಕಡಿಮೆ ಆಗಿದೆ. ಈ ಒಂದು ಹಂತದಲ್ಲಿ ಬ್ರೀಡಿಂಗ್ ಪ್ಯಾಟರ್ನಲ್ಲೂ ಸಹ ಅವು ಡಿಫ್ರೆಂಟ್ ಆಗಿರ್ತಕ್ಕಂಥ ಚೇಂಜಸನ್ನು ಮಾಡ್ಕೊಳ್ತಾ ಬರ್ತಾ ಇದೆ. ಭಾರತದಲ್ಲಿರುವಂಥ ಒಂದು ರಿಲೆವೆನ್ಸನ್ನು ನಾವು ಇವಾಗ ತಾನೇ ಡಿಸ್ಕಸ್ ಮಾಡಿರೋ ಪ್ರಕಾರ ಮಲೇರಿಯಾ ಕೇಸಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಫೈಟನ್ನು ಮಾಡ್ತಾ ಇದೆ ಅಲ್ವಾ. ನಿಯರ್ಲಿ 95 ಪಾಪ್ಯುಲೇಷನ್ಸ್ಗಳು ಮಲೇರಿಯಾ ಎಂಡಮಿಕ್ ರೀಜನಲ್ಲಿ ವಾಸವಾಗಿರೋದನ್ನು ನಾವು ನೋಡ್ತಾ ಇದ್ದೀವಿ ಅಂತ WHO ಒಂದು ರಿಪೋರ್ಟನ್ನು ಸಹ ಮೆನ್ಷನ್ ಮಾಡಿದೆ. ಹಾಗಾಗಿ ಮಲೇರಿಯಾಗೆ ಸಂಬಂಧಪಟ್ಟಂತೆ ನಾವು ಫೈಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ಬಿಕಾಸ್ ಫಾರೆಸ್ಟ್ ಲಾಸ್ ಆಗಿದೆ, ಅರ್ಬನೈಸೇಷನ್ ಇವತ್ತು ಹೆಚ್ಚು ಆಗ್ತಾ ಇದೆ ಅಂತಂದರೆ ಮನುಷ್ಯನ ಮೇಲೆ ಮಾಸ್ಕಿಟೋಗಳ ಒಂದು ಅಟ್ಯಾಕ್ ಆಗ್ತಕ್ಕಂಥ ರೇಟ್ಗಳು ಸಹ ಜಾಸ್ತಿ ಆಗುತ್ತೆ. ಸೊ ಈ ಒಂದು ಹಂತದಲ್ಲಿ ವೆಕ್ಟರ್ಸ್ಗಳನ್ನು ಕಂಟ್ರೋಲ್ ಮಾಡುವಂಥ ಸ್ಥಿತಿಗತಿ ಒಂದು ಏನಂತಂದರೆ ಹ್ಯಾಬಿಟೈಟ್ ಕನ್ಸರ್ವೇಷನ್ಗೆ ಲಿಂಕ್ ಆಗಿದೆ ಅಂತ. ಸೊ ಇಲ್ಲಿ ನಾವು ಕ್ಲಿಯರಾಗಿ ಅರ್ಥ ಮಾಡ್ಕೋಬೇಕು. ವೆಕ್ಟರ್ಸ್ಗಳನ್ನು ಕಂಟ್ರೋಲಿಗೆ ತರಬೇಕು ಅಂತಂದರೆ ಹ್ಯಾಬಿಟೈಟ್ ಕನ್ಸರ್ವೇಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಗಿರ್ಬೋದು. ಬಯೋಡೈವರ್ಸಿಟಿಯ ಮುಖಾಂತರ ನಾವು ಪಬ್ಲಿಕ್ ಹೆಲ್ತ್ ಪ್ರೊಟೆಕ್ಷನನ್ನು ಸಹ ಮಾಡ್ದಂಗೆ ಆಗುತ್ತೆ ಅಂತ. ಬಯೋಡೈವರ್ಸಿಟಿಯನ್ನು ನಾವು ಇವತ್ತು ಕನ್ಸರ್ವ್ ಮಾಡೋದ್ರ ಮುಖಾಂತರ ಹ್ಯೂಮನ್ ಎಕ್ಸ್ಪೋಜರ್ ಕಡಿಮೆ ಆಗುತ್ತಲ್ವಾ ವೆನ್ ಇಟ್ ಕಮ್ಸ್ ಟು ದಿ ಮಾಸ್ಕಿಟೋ ಬೈಟಿಂಗ್. ಸೊ ಈ ಒಂದು ಹಂತದಲ್ಲಿ ಬಯೋಡೈವರ್ಸಿಟಿಯನ್ನು ಕನ್ಸರ್ವೇಷನ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಈವನ್ ಇಂಟರ್ ಸೆಕ್ಟೋರಲ್ ಆ್ಯಕ್ಷನನ್ನು ತೆಗೆದುಕೊಳ್ಬೇಕು. ಎನ್ವಿರಾನ್ಮೆಂಟ್ ಕನ್ಸರ್ವೇಷನ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ, ಹೆಲ್ತನ್ನು ಫೋಕಸ್ ಮಾಡೋದು ಇಂಪಾರ್ಟೆಂಟ್, ಆ್ಯಂಡ್ ಅರ್ಬನ್ ಪ್ಲ್ಯಾನಿಂಗ್ಗೆ ಸಂಬಂಧಪಟ್ಟಂತೆಯೂ ಸಹ ಫೋಕಸ್ ಮಾಡಬೇಕು. ಸೊ ಡೆವಲಪ್ಮೆಂಟಲ್ ಆಸ್ಪೆಕ್ಟ್ ಅಂತ ಬಂದಾಗ ಮಲೇರಿಯಾ ಇವಾಗ ಹೆಚ್ಚು ಸ್ಪ್ರೆಡ್ ಆಗ್ತಾ ಇದೆ ಬಿಕಾಸ್ ಆಫ್ ಅರ್ಬನ್ ಲೆವೆಲಲ್ಲಿ ಟೂ ಮಚ್ ಕ್ರೌಡಿಂಗ್ ಆಗ್ತಾ ಇದೆ, ಸರಿಯಾದಂಥ ಒಂದು ಮೇಂಟೆನೆನ್ಸ್ ಆಗ್ತಾ ಇಲ್ಲ, ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟೀಸ್ಗಳು ಅಥವಾ ಸ್ಟ್ಯಾಗ್ನೆಂಟ್ ವಾಟರ್ನ ಮುಖಾಂತರ ಸ್ಪ್ರೆಡ್ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಮಸ್ಕಿಟೋಗಳ ಮುಖಾಂತರ ಸ್ಪ್ರೆಡ್ ಆಗ್ತಾ ಇರುವಂತಹ ಕಾಯಿಲೆಗಳನ್ನು ನಾವು ತಡೆಗಟ್ಟಬೇಕು ಅಂತಂದರೆ ಜೀವ ವೈವಿಧ್ಯತೆಗೆ ಸಂಬಂಧಪಟ್ಟಂತೆ ಫೋಕಸ್ ಮಾಡಬೇಕು. ಅಂದರೆ ಎನ್ವಿರಾನ್ಮೆಂಟ್ ಆಸ್ಪೆಕ್ಟಲ್ಲಿ ಕನ್ಸರ್ವೇಷನ್ ಮಾಡುವಂಥದ್ದು ಹಾಗೂ ಹೆಲ್ತ್ ರಿಲೇಟೆಡ್ ಇರತಕ್ಕಂತಹ ಒಂದು ಕೇರನ್ನು ತೆಗೆದುಕೊಳ್ಬೇಕು. ಅದಕ್ಕೆ ಬೇಕಾಗಿರುವಂಥ ಒಂದು ಡ್ರಗ್ಸನ್ನು ಪ್ರೊವೈಡ್ ಮಾಡೋದಾಗಿರ್ಬೋದು, ಟ್ರೀಟ್ಮೆಂಟನ್ನು ಪ್ರೊವೈಡ್ ಮಾಡುವಂಥದ್ದಾಗಿರ್ಬೋದು, ಟೆಸ್ಟಿಂಗನ್ನು ಮಾಡುವಂಥದ್ದಾಗಿರ್ಬೋದು. ಅರ್ಬನ್ ಲೆವೆಲಲ್ಲೂ ಸಹ ಪ್ಲಾನಿಂಗನ್ನು ಮಾಡಬೇಕು, ಸ್ಪ್ರೆಡ್ ಆಗದೇ ಇರುವಂತೆ ತಡೆಗಟ್ಟುವಂಥ ಸ್ಟೆಪ್ಸನ್ನು ತೆಗೆದುಕೊಳ್ಬೇಕು. ವೆಕ್ಟರ್ ಬಾರ್ನ್ ಡಿಸೀಸಸ್ಗಳನ್ನು ಟ್ರಾನ್ಸ್ಮಿಷನ್ ಮಾಡ್ತಕ್ಕಂತಹ ಮಸ್ಕಿಟೋಸ್ಗಳನ್ನು ಕಡಿಮೆ ಮಾಡಲಿಕ್ಕೆ ಬೆಸ್ಟ್ ಸೊಲ್ಯೂಷನ್ ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಅನ್ನುವಂಥ ಆಸ್ಪೆಕ್ಟನ್ನು ಈ ಆರ್ಟಿಕಲ್ನ ಮುಖಾಂತರ ನಾವು ಕನೆಕ್ಟ್ ಮಾಡ್ಬೋದು. ಇನ್ನು ಮುಂದಿನದಾಗಿ ಸಿಸ್ಮೋಮೀಟರ್ಸ್ ಕ್ಯಾನ್ ಸೆನ್ಸ್ ಫಾಲಿಂಗ್ ಆರ್ಬಿಟಲ್ ಡೆಬ್ರೀಸ್. ಈ ಒಂದು ವಿಷಯ ನಮಗೆ GS ಪೇಪರ್ 1 ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಆಗುತ್ತೆ. ಇಲ್ಲಿ ಸಿಸ್ಮೋಮೀಟರ್ಸ್ನ ಇಂಪಾರ್ಟೆನ್ಸನ್ನು ಸೈಂಟಿಸ್ಟ್ಗಳು ಪತ್ತೆ ಹಚ್ಚಿದ್ದಾರೆ ಅಂತ ಹೇಳ್ಬೋದು. ಸಿಸ್ಮೋಮೀಟರ್ಸನ್ನು ನಾವು ಜನರಲಿ ಅರ್ತ್ ಕ್ವೇಕನ್ನು ಡಿಟೆಕ್ಟ್ ಮಾಡೋದ್ರಲ್ಲಿ ಯೂಸ್ ಮಾಡ್ತಾ ಇದ್ವಿ. ಇವಾಗ ಪ್ರಸ್ತುತವಾಗಿ ಸ್ಪೇಸಲ್ಲಿ ಬರ್ತಾ ಇರುವಂಥ ಒಂದು ಡೆಬ್ರೀಸ್ಗಳು ಅಂದರೆ ಡೆಬ್ರೀಸ್ಗಳು ಮತ್ತೆ ಭೂಮಿಯ ಒಂದು ವಾತಾವರಣಕ್ಕೆ ಎಂಟರ್ ಆಗುತ್ತಲ್ಲ, ಆ ಒಂದು ಸಂದರ್ಭದಲ್ಲಿ ನಾವು ಅವುಗಳನ್ನು ಪತ್ತೆ ಹಚ್ಚಲಿಕ್ಕೆ ಸಾಧ್ಯತೆ ಇದೆ. ಡೆಬ್ರೀಸ್ಗಳನ್ನು ಐಡೆಂಟಿಫೈ ಮಾಡಲಿಕ್ಕೆ ಸಿಸ್ಮೋಮೀಟರ್ನ ಒಂದು ಇಂಪಾರ್ಟೆನ್ಸನ್ನು ಗಮನಿಸ್ಬೋದು. ಇಲ್ಲಿರುವಂಥ ಒಂದು ಕೇಸ್ ಸ್ಟಡಿಯ ಆಧಾರದ ಮೇಲೆ ಸೆನ್ಸು 15 ಮಾಡ್ಯೂಲು ಕ್ಯಾಲಿಫೋರ್ನಿಯಾಗೆ ರಿಟರ್ನ್ ಬಂದಿರುವಂಥ ಹಂತದಲ್ಲಿ ಒಂದು ಪತ್ತೆಯನ್ನು ಹಚ್ಚಿದ್ದಾರೆ. ಯಾವ ರೀತಿಯಾದಂಥ ಸ್ಪೀಡನ್ನು ಇದು ಹೊಂದಿತ್ತು, ಅಟ್ಮಾಸ್ಫಿಯರಿಕ್ ಲೆವೆಲಲ್ಲಿ ಯಾವ ರೀತಿಯಾದಂಥ ಒಂದು ವೇವ್ಸಲ್ಲಿ ಬದಲಾವಣೆಯನ್ನು ಮಾಡಿರುವಂಥದ್ದಾಗಿರ್ಬೋದು, ಸ್ಪೀಡ್ ಯಾವ ರೀತಿಯಾಗಿತ್ತು, ಅಥವಾ ಆ ಒಂದು ಡೆಬ್ರೀಸ್ಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಕಲೆ ಹಾಕೋದ್ರಲ್ಲಿ ಸೊ ಎಕ್ಸಾಕ್ಟ್ಲಿ ಒಂದು ಸೌತ್ ರೀಜನಲ್ಲಿ ಬರ್ತಾ ಇದೆಯೋ ಅಂತ ಒಂದು ಪ್ರೆಡಿಕ್ಷನ್ ಆಧಾರದ ಮೇಲೆ ಐಡೆಂಟಿಫೈ ಮಾಡೋದ್ರಲ್ಲಿ ಸಿಸ್ಮೋಮೀಟರ್ಸನ್ನು ಯೂಸ್ ಮಾಡಿದ್ದಾರೆ ಅಂತಲೇ ಗಮನ ಹರಿಸ್ಬೋದು. ಸೊ ಇದರಿಂದ ನಮ್ಗೆ ಗೊತ್ತಾಗುತ್ತೆ ಸಿಸ್ಮೋಮೀಟರ್ನ ಇಂಪಾರ್ಟೆನ್ಸ್ ಏನಿದೆ, ಸಿಗ್ನಲ್ಸ್ಗಳನ್ನು ಕ್ಯಾಚ್ ಮಾಡೋದ್ರಲ್ಲಿ ಇದು ಎಷ್ಟು ಮಟ್ಟಿಗೆ ಸಹಕಾರಿ ಆಗಿದೆ ಅಂತ ನಾವು ಕನೆಕ್ಟ್ ಮಾಡಿದ್ವಿ. ಯಾಕಿದೆ ನಮ್ಗೆ ಅಷ್ಟೊಂದು ಇಂಪಾರ್ಟೆಂಟ್ ಆಗುತ್ತೆ? ಬಿಕಾಸ್ ನಾವು ರೆಡಾರನ್ನು ಯೂಸ್ ಮಾಡ್ತಾ ಇದ್ವಲ್ಲ, ಅದಕ್ಕಿಂತಲೂ ಸಹ ಸ್ಟ್ರಾಂಗ್ ಆಗಿರ್ತಕ್ಕಂಥ ರಿಸಲ್ಟ್ಸನ್ನು ಇದು ಕೊಡ್ತಾ ಇದೆ ಅನ್ನುವಂಥದ್ದನ್ನು ಗಮನ ಹರಿಸ್ಬೋದು. ಬಟ್ ಕಾಸ್ಟ್ ಎಫೆಕ್ಟಿವ್ನೆಸ್ ಡೆಫಿನೆಟ್ಲಿ ಇದೆ. ಇದಕ್ಕೆ ಸಂಬಂಧಪಟ್ಟಂಥ ಒಂದು ಇನ್ಫ್ರಾಸ್ಟ್ರಕ್ಚರ್ ಮೇಲೆ ನಾವು ಫೋಕಸನ್ನು ಮಾಡಬೇಕಾಗುತ್ತೆ. ಸೊ ಅಕ್ಯುರಸಿನೂ ಸಹ ತುಂಬ ಚೆನ್ನಾಗಿರುತ್ತೆ. ಸ್ಪೇಸ್ಗೆ ಸಂಬಂಧಪಟ್ಟಂಥ ಸೇಫ್ಟಿಯನ್ನು ಒದಗಿಸೋದ್ರಲ್ಲಿ ಸಹಕಾರಿ ಆಗುತ್ತೆ. ಇದರ ಒಂದು ಸಿಗ್ನಿಫಿಕೆನ್ಸನ್ನು ನಾವಿಲ್ಲಿ ನೋಡ್ತಾ ಇದ್ವಿ. ಸೊ ಸಿಸ್ಮೋಮೀಟರ್ಗೆ ಸಂಬಂಧಿಸಿದಂಥ ಒಂದು ಸಿಗ್ನಿಫಿಕೆನ್ಸ್ ಅಂತಂದರೆ ನಮ್ಮ ಒಂದು ಸ್ಪೇಸ್ ಸೈನ್ಸ್ಗೆ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದೆ. ಅರ್ತ್ ಅಬ್ಸರ್ವೇಷನ್
ಕನ್ಸರ್ವೇಷನ್ ರಿಲೇಟೆಡ್ ಇರ್ತಕ್ಕಂತೆ ಲಿಂಕನ್ನು ಇದು ಎಸ್ಟಾಬ್ಲಿಷ್ಮೆಂಟ್ ಮಾಡ್ತಾ ಇದೆ. ಡಿಸಾಸ್ಟರ್ ರೆಸ್ಪಾನ್ಸ್ ಆಗಿರ್ಬೋದು, ಏರೋಸ್ಪೇಸ್ ಮಾನಿಟರಿಂಗ್ಗೆ ಸಂಬಂಧಿಸಿದಂತೆ ಅಥವಾ ಸ್ಪೇಸ್ ರಿಲೇಟೆಡ್ ಇರ್ತಕ್ಕಂಥ ಅವೇರ್ನೆಸ್ಸನ್ನು ತರಲಿಕ್ಕೆ ಇದು ಸಹಕಾರಿ ಆಗಿದೆ. ಸಿಸ್ಮೋಮೀಟರ್ ಯಾವ ರೀತಿಯಾಗಿ ಒಂದು ಸೋನಿಕ್ ಆಸ್ಪೆಕ್ಟನ್ನು ಇದು ಐಡೆಂಟಿಫೈ ಮಾಡ್ತಾ ಇದೆ, ಡಿಟೆಕ್ಟ್ ಮಾಡ್ತಾ ಇದೆ. ಎಂಟ್ರಿ ಆಗ್ತಾ ಇರುವಂಥ ಸ್ಪೇಸ್ ಡೆಬ್ರೀಸನ್ನು ಇದು ಅಕ್ಯುರೇಟಾಗಿ ಐಡೆಂಟಿಫೈ ಮಾಡ್ತಾ ಇದೆ. ಅದರ ಒಂದು ಸ್ಪೀಡ್ ಆಗಿರ್ಬೋದು ಅಥವಾ ಅದರ ಒಂದು ವೇವ್ ಯಾವ ರೀತಿಯಾಗಿದೆ ಅಂತ ಅಕ್ಯುರೇಸಿಯ ಆಧಾರದ ಮೇಲೆ ಇದು ಐಡೆಂಟಿಫೈ ಮಾಡ್ತಾ ಇದೆ. ನಮ್ಮ ಒಂದು ಟ್ರೆಡಿಷನಲ್ ಲೆವೆಲಲ್ಲಿ ರೆಡಾರ್ ಸಿಸ್ಟಮನ್ನು ಯೂಸ್ ಮಾಡ್ತಾ ಇದ್ವಲ್ಲ, ಅದಕ್ಕಿಂತ ಇದು ಬೆಟರ್ ಅನ್ನುವಂಥ ಆಸ್ಪೆಕ್ಟನ್ನು ನಾವಿಲ್ಲಿ ಕನೆಕ್ಟ್ ಮಾಡ್ಬೋದು. ಇನ್ನು ಮುಂದಿನದಾಗಿ ನ್ಯೂ ಕಾಂಪೌಂಡ್ಸ್ ರಿಪ್ಲೇಸಿಂಗ್ ಫಾರ್ ಎವರ್ ಕೆಮಿಕಲ್ಸ್ ಇನ್ ಬ್ಲಡ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಎಕ್ಸಾಮಲ್ಲಿ ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ಆಲ್ರೆಡಿ ಕ್ವಶನ್ಸ್ಗಳು ಫ್ರೇಮ್ ಆಗಿದೆ. ಫಾರ್ ಎವರ್ ಕೆಮಿಕಲ್ಸ್ ಅಂದರೆ ಏನು ಅನ್ನೋದು ನಮಗೆ ಕ್ಲಿಯರಾಗಿ ಗೊತ್ತಿರಬೇಕು. ಇವಾಗ ನೀವು ನಾನ್ ಸ್ಟಿಕ್ ಕುಕ್ವೇರ್ಸನ್ನು ನೋಡಿರ್ತೀರಲ್ವಾ, ಸೊ ಅಲ್ಲಿ ಒಂದು ಪ್ರೂಫನ್ನು ಹಾಕಿರ್ತಾರೆ. ನಾನ್ ಸ್ಟಿಕ್ ಪಾತ್ರೆಗಳಲ್ಲಿ ಒಂದು ಪ್ರೂಫನ್ನು ಹಾಕಿರ್ತಾರೆ. ವಾಟರ್ ಪ್ರೂಫ್ ಫ್ಯಾಬ್ರಿಕ್ನಲ್ಲೂ ಸಹ ನೀವು ಗಮನ ಹರಿಸ್ಬೋದು, ಅಥವಾ ಫುಡ್ ಪ್ಯಾಕಿಂಗ್ ನಡಿನಲ್ಲೂ ಸಹ ಇರುತ್ತೆ. ಸೊ ಆ ಒಂದು ಕಾಂಪೌಂಡ್ ಏನಿದೆಯಲ್ಲ, ಯಾವುದೇ ರೀತಿಯಾಗಿ ಹ್ಯೂಮನ್ ಬಾಡಿನಲ್ಲಿ ಬಂದಾಗ ಅಥವಾ ಎನ್ವಿರಾನ್ಮೆಂಟಲ್ಲಿ ಬಂದಾಗ ಈಸಿಲಿ ಬ್ರೇಕ್ ಡೌನ್ ಆಗೋದಿಲ್ಲ. ಸೊ ಇಲ್ಲಿ ಡಿಗ್ರೇಡೇಷನ್ ಕಂಡೀಷನ್ ಅನ್ಬೋದು ಎನ್ವಿರಾನ್ಮೆಂಟಲ್ಲಿ ಬಂದಾಗ, ಅಥವಾ ಹ್ಯೂಮನ್ ಬಾಡಿನಲ್ಲೇ ಹೋದಾಗ ಬ್ರೇಕ್ ಡೌನ್ ಆಗಿರ್ತಕ್ಕಂಥ ಒಂದು ಸ್ಥಿತಿಗತಿಗಳು ತುಂಬ ಕಡಿಮೆ ಇರುತ್ತೆ, ಈಸಿಲಿ ಬ್ರೇಕ್ ಡೌನ್ ಆಗೋದಿಲ್ಲ. ಪರ್ಟಿಕ್ಯುಲರ್ಲಿ ಪಾಲಿಫ್ಲೂರೋ ಅಲ್ಕಲೈಲ್ ಸಬ್ಸ್ಟೆನ್ಸ್ ಅಂತ ಮೆನ್ಷನ್ ಮಾಡ್ತಾರೆ. ಇವೆಲ್ಲವೂ ಸಹ ಜನರಲಿ ನಾನ್ ಸ್ಟಿಕ್ ಕುಕ್ವೇರ್ಸ್ನಲ್ಲಿ ಕಂಡು ಬರ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಈ ಒಂದು ಫಾರ್ ಎವರ್ ಕೆಮಿಕಲ್ ನಮ್ಮ ದೇಹದಲ್ಲಿ ಬಂದಿರುವಂಥ ಹಂತದಲ್ಲಿ ಹಾರ್ಮೋನ್ ಫಂಕ್ಷನ್ ಸರಿಯಾಗಿ ಆಗೋದಿಲ್ಲ. ಹಾರ್ಮೋನ್ ಡಿಸ್ರಪ್ಷನ್ ಕಂಡೀಷನನ್ನು ನಾವು ಕಾಣ್ಬೋದು. ನಮ್ಮ ಒಂದು ಇಮ್ಯೂನ್ ಸಿಸ್ಟಮ್ ಮೇಲೂ ಸಹ ಇದು ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ. ನಮ್ಮ ಒಂದು ಮೆಟಬಾಲಿಕ್ ಇಶ್ಯೂಸನ್ನು ಸಹ ಕ್ರಿಯೇಟ್ ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾವು ಇದನ್ನು ಬ್ಯಾನ್ ಮಾಡಿದ್ದೀವಿ. ಸರಿಯಾದಂಥ ಒಂದು ರೆಗ್ಯುಲೇಷನ್ನ ಮಾಡಬೇಕು ಅಂತ ಬ್ಯಾನ್ ಮಾಡಿದ್ದೀವಿ. ಫೇಸ್ ಔಟ್ ಆದಮೇಲೆ ಇದರ ಪ್ರೊಡಕ್ಷನ್ ಆಲ್ಮೋಸ್ಟ್ ಡೌನ್ ಆಗಿದೆ ಅಂತಲೇ ಹೇಳ್ಬೋದು. ಬಟ್ ಒಂದು ಕೆಮಿಕಲನ್ನು ರಿಪ್ಲೇಸ್ ಮಾಡಿದ್ದಾರೆ. 9C1PF30NS ಅಂತ ಒಂದು ಕೆಮಿಕಲ್. ಇದು ಫಾರ್ ಎವರ್ ಕೆಮಿಕಲ್ಗೆ ಬಿಲಾಂಗ್ ಆಗ್ತಾ ಇದೆ ಇವಾಗ, ಬಿಕಾಸ್ ಇದು ಟೆಸ್ಟ್ ಮಾಡಿರುವಂಥ ಹಂತದಲ್ಲಿ ನಿಯರ್ಲಿ 68% ಪೀಪಲನ್ನು ಟೆಸ್ಟ್ ಮಾಡಿರುವಂಥ ಹಂತದಲ್ಲಿ ಅವೈಲೇಬಲ್ ಇರೋದಾಗಿ ನಾವು ನೋಡ್ತಾ ಇದ್ದೀವಿ. ಇದರಿಂದ ಗೊತ್ತಾಗುತ್ತೆ ನಾವು ಮೊದಲಿರುವಂಥ ಕೆಮಿಕಲನ್ನೇನೋ ಫೇಸ್ ಔಟ್ ಮಾಡಿದ್ದೀವಿ, ಬಟ್ ಹೊಸದೊಂದು ಕೆಮಿಕಲ್ಸನ್ನು ಕೊಡ್ತಾ ಇದ್ದೀವಿ. ಈ ಒಂದು ಸಬ್ಸ್ಟಿಟ್ಯೂಷನ್ ಇದೆಯಲ್ಲ, ಇದು ರಿಗ್ರೆಟೇಬಲ್ ಸಬ್ಸ್ಟಿಟ್ಯೂಷನ್ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಒಂದು ಕೆಮಿಕಲ್ಗೆ ಸಂಬಂಧಪಟ್ಟಂಥ ಇಶ್ಯೂ ಏನಿದೆ ಅಂತ ನಾವಿಲ್ಲಿ ಕನೆಕ್ಟ್ ಮಾಡ್ಬೋದು. ಈ ಫಾರ್ ಎವರ್ ಕೆಮಿಕಲ್ಸನ್ನು ರೆಗ್ಯುಲೇಷನ್ ಮಾಡೋದು ಯಾಕೆ ಇಂಪಾರ್ಟೆಂಟು, ಫಾರ್ ಎವರ್ ಕೆಮಿಕಲ್ಸ್ ಅಂದರೆ ಏನು, ಇಲ್ಲಿ ನಾವು ಬಯೋ ಮಾನಿಟರಿಂಗ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ವೆನ್ ಇಟ್ ಕಮ್ಸ್ ಟು ದೀಸ್ ಕೆಮಿಕಲ್ಸ್ ಆರ್ ಇಂಪ್ಯಾಕ್ಟಿಂಗ್ ಆನ್ ಹ್ಯೂಮನ್ ಹೆಲ್ತ್. ಸೊ ಪರ್ಟಿಕ್ಯುಲರ್ಲಿ ಎನ್ವಿರಾನ್ಮೆಂಟ್ ಹೆಲ್ತ್ ಪಾಲಿಸಿ ನಡಿಯಲ್ಲಿ ನಾವು ಪ್ರಿಕಾಷನರಿ ಮೇಜರ್ಸನ್ನು ತೆಗೆದುಕೊಳ್ಬೇಕು ವೆನ್ ಇಟ್ ಕಮ್ಸ್ ಟು ದಿ ಪಬ್ಲಿಕ್ ಹೆಲ್ತ್ ಇಶ್ಯೂ. ಇನ್ನು ಮುಂದಿನದಾಗಿ ವಾಟರ್ ಇಂಟೆನ್ಸಿವ್. ವೈ ಈಸ್ ರೈಸ್ ಸಚ್ ಅ ವಾಟರ್ ಇಂಟೆನ್ಸಿವ್ ಕ್ರಾಪ್? ಈ ಒಂದು ಇಶ್ಯೂ ನಮಗೆ GS ಪೇಪರ್ 3 ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಆಗುತ್ತೆ. ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ನಿಮಗೆ ಇಲ್ಲಿ ಕ್ವಶನನ್ನು ಫ್ರೇಮ್ ಮಾಡುವಂಥ ಸಾಧ್ಯತೆ ಹೆಚ್ಚಿದೆ. ಸೊ ಆಲ್ರೆಡಿ ಇದ್ರ ಬಗ್ಗೆ ಕೇಳಿದ್ದಾರೆ. ಇಲ್ಲಿ ನೋಡಿ, ವಾಟರ್ ಇಂಟೆನ್ಸಿವ್ ಕ್ರಾಪ್ ಅಂತ ಬಂದಾಗ ನಾವು ರೈಸನ್ನು ಎಕ್ಸಾಂಪಲ್ ಆಗಿ ಕನ್ಸಿಡರ್ ಮಾಡ್ತೀವಿ. ಯಾವ ಕ್ರಾಪನ್ನು ಬೆಳೆಯುವಂಥ ಹಂತದಲ್ಲಿ ಹೆಚ್ಚು ವಾಟರ್ನ ಯೂಸ್ ಮಾಡ್ತಾ ಇರುತ್ತೆ, ಅದನ್ನು ವಾಟರ್ ಇಂಟೆನ್ಸಿವ್ ಕ್ರಾಪ್ ಅಂತ ಕರಿತೀವಿ. ಮಿಲೆಟ್ಸನ್ನು ಡೆವಲಪ್ ಮಾಡುವಂಥ ಹಂತದಲ್ಲಿ ಡ್ರಾಟ್ ಏರಿಯಾದಲ್ಲೂ ಸಹ ನಾವು ಬೆಳಿಬೋದು. ವಾಟರ್ ಕಡಿಮೆ ಇದ್ದರೂ ಸಹ ನಾವು ಅವುಗಳನ್ನು ಬೆಳಿಲಿಕ್ಕೆ ಸಾಧ್ಯತೆ ಇದೆ. ಆದರೆ ರೈಸ್ ಅಂತ ಬಂದಾಗ ಇದಕ್ಕೆ ಸಫಿಷಿಯೆಂಟ್ ಆಗಿರುವಂಥ ವಾಟರ್ ಇಂಪಾರ್ಟೆಂಟ್. ಇದಕ್ಕೆ ಕಾರಣಗಳು ಏನಿರ್ಬೋದು? ರೈಸ್ ಪ್ಲ್ಯಾಂಟ್ ಅಂತ ನಾವು ತೆಗೆದುಕೊಂಡಾಗ ಇವ್ಯಾಪ್ರೇಷನ್ ಪ್ರೋಸೆಸ್ ಅಂತ ನೋಡಿದಾಗ, ಪ್ಲ್ಯಾಂಟ್ಗಳಲ್ಲಿ ನಾವು ಟ್ರಾನ್ಸ್ಪಿರೇಷನ್ ಅನ್ನುವಂಥ ವರ್ಡನ್ನು ಯೂಸ್ ಮಾಡ್ತೀವಿ. ಟ್ರಾನ್ಸ್ಪಿರೇಷನ್ ಪ್ರೋಸೆಸ್ನ ಮುಖಾಂತರ ವಾಟರ್ ಲಾಸ್ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಜನರಲಿ ಫಾರ್ಮರ್ಸ್ಗಳಿಗೆ ಏನು ಮಾಡ್ತಾರೆ ಅಂತಂದರೆ, ಆ ಒಂದು ರೈಸ್ ಕ್ರಾಪ್ಗೆ ಸಂಬಂಧಪಟ್ಟಂತೆ ಏರಿಯಾದಲ್ಲಿ ವೀಡ್ಗಳು ಜಾಸ್ತಿ ಬೆಳಿಬಾರ್ದು ಅನ್ನುವಂಥ ಹಂತದಲ್ಲಿ ವಾಟರ್ನ ಜಾಸ್ತಿ ಪ್ರೊವೈಡ್ ಮಾಡ್ತಾರೆ. ಹಾಗೂ ನ್ಯೂಟ್ರಿಯೆಂಟ್ಸ್ಗಳು ಕಂಪ್ಲೀಟಾಗಿ ಸ್ಟೇಬಲ್ ಆಗಿ ಇರಲಿ ಅನ್ನುವಂಥ ನಿಟ್ಟಿನಲ್ಲಿ, ಟೆಂಪ್ರೇಚರು ಸರಿಯಾಗಿ ಇರಲಿ ಅನ್ನುವಂಥ ನಿಟ್ಟಿನಲ್ಲೂ ಸಹ ಫಾರ್ಮರ್ಸ್ಗಳು ಏನು ಮಾಡ್ತಾರೆ ಅಂದರೆ ಹೆಚ್ಚು ವಾಟರ್ನ ಪ್ರೊವೈಡ್ ಮಾಡುವಂಥ ಸಾಧ್ಯತೆಗಳು ಇರುತ್ತೆ. ಇವೆಲ್ಲ ಪ್ಯಾರಲಲ್ ಕಾರಣಗಳು. ಹಾಗೂ ಪ್ಲ್ಯಾಂಟಲ್ಲಿರುವಂಥ ಒಂದು ಸ್ಟ್ರಕ್ಚರ್ನ ಆಧಾರದ ಮೇಲೆ ಅಥವಾ ಅದರ ಒಂದು ಫಿಸಿಯಾಲಜಿಯ ಆಧಾರದ ಮೇಲೆ ಇವಾಪ್ರೇಷನ್ ಜಾಸ್ತಿ ಆಗ್ತಾ ಇರುವಂಥ ಸ್ಥಿತಿಗತಿಗಳನ್ನು ನಾವು ನೋಡ್ತಾ ಇದ್ದೀವಿ. ರೈಸಲ್ಲಿ ಟ್ರಾನ್ಸ್ಪಿರೇಷನ್ ಲಾಸು ಹೆಚ್ಚಿರೋದನ್ನು ನಾವು ನೋಡ್ತಾ ಇದ್ದೀವಿ. ವಾಟರ್ ಲಾಸ್ ಏನಾಗುತ್ತಲ್ಲ, ಟ್ರಾನ್ಸ್ಪಿರೇಷನ್ ಪ್ರೊಸೆಸ್ನ ಮುಖಾಂತರ ಹೆಚ್ಚಾಗಲಿಕ್ಕೆ ಕಾರಣಗಳು ಏನು ಅಂತಂದರೆ, ಓಪನ್ ಸ್ಟೊಮ್ಯಾಟೋವನ್ನು ನಾವು ನೋಡ್ತೀವಿ. ಓಕೆ, ಲೀಫ್ ಸರ್ಫೇಸ್ನಲ್ಲಿ ನಾವು ನೋಡಿದಾಗ ಸ್ಟೊಮ್ಯಾಟೋಗಳ ಒಂದು ಪ್ರೆಸೆನ್ಸ್ ಇರುತ್ತಲ್ಲ, ಈ ಒಂದು ಸ್ಟೊಮ್ಯಾಟೋ ಓಪನ್ ಆಗಿರುವಂಥ ಸ್ಥಿತಿಗತಿಗಳ ಮುಖಾಂತರ ಜಾಸ್ತಿ ನಂಬರ್ಲಿರುತ್ತೆ. ಇದರಿಂದ ವಾಟರ್ ಲಾಸ್ ಆಗೋದನ್ನು ನಾವು ಗಮನ ಹರಿಸ್ಬೋದು. ಹಾಗೂ
ವಾರ್ಮ್ ಏರಿಯಾ ಅಥವಾ ಹ್ಯೂಮಿಡ್ ಏರಿಯಾದಲ್ಲಿ ನಾವು ರೈಸನ್ನು ಬೆಳೀತಕ್ಕಂಥ ಹಂತದಲ್ಲಿಯೂ ಸಹ ಟ್ರಾನ್ಸ್ಪಿರೇಷನ್ ರೇಟು ಹೈ ಇರೋದನ್ನು ಗಮನ ಹರಿಸ್ಬೋದು. ರೈಸನ್ನು ಎಲ್ಲಿ ಬೆಳೀತಾ ಇರ್ತಾರಲ್ಲ ಆ ಒಂದು ಏರಿಯಾನೂ ಸಹ ಡಿಸೈಡಿಂಗ್ ಫ್ಯಾಕ್ಟರ್ ಅಂತಲೇ ಗಮನ ಹರಿಸ್ಬೋದು. ಜನರಲಿ ಈ ಒಂದು ರೈಸ್ C3 ಪ್ಲ್ಯಾಂಟ್ ಗ್ರೂಪ್ಗೆ ಬಿಲಾಂಗ್ ಆಗುತ್ತೆ. C3 ಪ್ಲ್ಯಾಂಟ್ಸ್ ನಡಿಯಲ್ಲಿ ಜನರಲಿ 1 ಯೂನಿಟ್ ಕಾರ್ಬನ್ ಇವಾಗ ಫಿಕ್ಸ್ ಆಗಬೇಕು ಅಂತಂದರೆ ಜಾಸ್ತಿ ವಾಟರನ್ನು ಇದು ಯುಟಿಲೈಸ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಹಾಗೂ ಹಾಟ್ ಡ್ರೈ ಕಂಡೀಷನಲ್ಲಿ ಲೆಸ್ ಎಫಿಷಿಯನ್ಸಿಯನ್ನು ತೋರಿಸ್ತಕ್ಕಂಥದ್ದಾಗಿ C3 ಪ್ಲ್ಯಾಂಟ್ಸ್ಗಳನ್ನು ನಾವು ಗಮನ ಹರಿಸ್ಬೋದು. ಇದು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ಗಳು. ಸೊ C3 ಪ್ಲ್ಯಾಂಟ್ಸ್ಗೆ ಬಿಲಾಂಗ್ ಆಗ್ತಕ್ಕಂಥ ರೈಸ್ ಏನಂತಂದರೆ ವಾಟರ್ ಇಂಟೆನ್ಸಿವ್ ಕ್ರಾಪ್ ಆಗಲಿಕ್ಕೆ ಕಾರಣಗಳನ್ನು ನಾವಿಲ್ಲಿ ನೋಡ್ಬೋದು. C4 ಪ್ಲ್ಯಾಂಟ್ಸ್ ಅಂತ ಬಂದಾಗ ಇವಾಗ ಮೇಜ್ ಅಂತ ನೋಡ್ತೇವೆ, ಶುಗರ್ ಕೇನ್, ಇವುಗಳನ್ನು ಡೆವಲಪ್ ಮಾಡುವಾಗ ನಾವು ಡ್ರಾಟ್ ಏರಿಯಾದಲ್ಲೂ ಸಹ ಡೆವಲಪ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇಲ್ಲಿ ಇನ್ನೊಂದು ಯೂನಿಕ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಏನಂತಂದರೆ, ಇವಾಗ ನಾವು ನೋಡಿದ್ವಿ ರೈಸು ವಾಟರ್ ಇಂಟೆನ್ಸಿವ್ ಕ್ರಾಪ್ ಆಗಿದೆ ಅಂತ. ಹಾಗಿದ್ರೆ ಸಾಯಿಲಲ್ಲಿ ಕಂಪ್ಲೀಟಾಗಿ ವಾಟರ್ ಇರಬೇಕು, ವಾಟರ್ ಲಾಗ್ಡ್ ಸಾಯಿಲಲ್ಲಿ ರೈಸನ್ನು ನಾವು ಡೆವಲಪ್ ಮಾಡ್ಬೋದು ಅಂತ. ಈ ಒಂದು ಹಂತದಲ್ಲಿ ಸಾಯಿಲಲ್ಲಿ ಕಂಪ್ಲೀಟಾಗಿ ವಾಟರ್ ಇದೆ ಅಂತಂದಾಗ ಸ್ವಲ್ಪ ಲಿಟಲ್ ಆಕ್ಸಿಜನ್ ಕಂಡೀಷನನ್ನು ನಾವು ಕಾಣ್ಬೋದು. ಕಂಪ್ಲೀಟಾಗಿ ವಾಟರೇ ಜಾಸ್ತಿ ಇರುತ್ತಲ್ವ. ಈ ಒಂದು ಹಂತದಲ್ಲಿ ಮೋಸ್ಟ್ ಆಫ್ ದಿ ಕ್ರಾಪು ಸರ್ವೈವ್ ಆಗೋದಿಲ್ಲ, ಆದರೆ ರೈಸು ಇವತ್ತು ಸರ್ವೈವ್ ಆಗುತ್ತೆ. ಇದಕ್ಕೆ ಕಾರಣ ಏನು ಅಂತಂದರೆ ಇದರಲ್ಲಿರ್ತಕ್ಕಂತಹ ಏರಂಕೈಮಾ ಅನ್ನುವಂಥ ಒಂದು ಟಿಶ್ಯೂಗಳು. ಸೊ ಈ ಟಿಶ್ಯೂಗಳು ಏನು ಮಾಡುತ್ತೆ, ಆಕ್ಸಿಜನನ್ನು ಸರಿಯಾಗಿ ಶೂಟ್ಸ್ ಮತ್ತು ರೂಟ್ಸ್ಗೆ ಟ್ರಾನ್ಸ್ಪೋರ್ಟ್ ಮಾಡೋದನ್ನು ಗಮನ ಹರಿಸ್ಬೋದು. ಶೂಟ್ಸಿಂದ ರೂಟ್ಸ್ಗೆ ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ಏರಂಕೈಮಾ ಸಹಕಾರಿ ಆಗುತ್ತೆ ಅಂತ ಹೇಳ್ಬೋದು. ಬಿಕಾಸ್ ಇಲ್ಲಿ ನೋಡಿ ಸಾಯಿಲಲ್ಲಿ ಕಂಪ್ಲೀಟಾಗಿ ರೂಟ್ಸ್ಗಳಿರುತ್ತಲ್ಲ, ಸೊ ಈ ಒಂದು ರೂಟ್ಸ್ಗೆ ಬೇಕಾಗುವಂಥ ಒಂದು ಆಕ್ಸಿಜನನ್ನು ಶೂಟ್ಗಳ ಮುಖಾಂತರ, ಸ್ಟೆಮ್ ಸಿಸ್ಟಮ್ನ ಮುಖಾಂತರ ರೂಟ್ಸ್ಗೂ ಸಹ ಕನ್ವೆ ಮಾಡುತ್ತೆ ಅಂತಲೇ ಗಮನ ಹರಿಸ್ಬೋದು. ಇದರಿಂದಾಗಿ ಸಮ್ಮರ್ಜ್ಡ್ ಕಂಡೀಷನ್ ನಡಿನಲ್ಲೂ ಸಹ ರೈಸ್ ಕ್ರಾಪು ಸರಿಯಾಗಿ ಬೆಳಿಲಿಕ್ಕೆ ಸಾಧ್ಯತೆ ಇದೆ ಅಂತ ನಾವು ಕನೆಕ್ಟ್ ಮಾಡ್ಬೋದು. ಇದೊಂದು ಬೇಸಿಕ್ ಅಡಾಪ್ಟೇಷನ್ ಅಂತಲೇ ಗಮನ ಹರಿಸ್ಬೋದು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಯಾಕೆ ನಾವು ವಾಟರ್ ಇಂಟೆನ್ಸಿವ್ ಕ್ರಾಪ್ ಅಂತ ಕರಿತೀವಿ, ಇದಕ್ಕೆ ಕಾರಣಗಳು ಏನಿರಬಹುದು ಅನ್ನುವಂಥ ಕ್ಲಾರಿಟಿಯನ್ನು ಈ ಆರ್ಟಿಕಲ್ನ ಮುಖಾಂತರ ತೆಗೆದುಕೊಳ್ಬೋದು. ಇವತ್ತು ಡಿಸ್ಕಸ್ ಮಾಡಿರ್ತಕ್ಕಂಥ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಸಹ ಕಮೆಂಟ್ನ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.